Good morning, everyone. Shubhodaya. Shubhodaya. Yeah, Good happy morning, sir. morning, happy morning. And first of all, I want to congratulate all of you for joining on time. Yeah, ಸರಿಯಾದ ಸಮಯಕ್ಕೆ ನೀವು ಜಾಯ್ನ್ ಆಗಿದ್ದೀರಾ. ಅದೇನು ತೋರುತ್ತೆ? ಸಾಧಕರು ಮಾಡುವಂತಹ ಸಾಧಕರಿಗೆ ಇರುವಂತಹ ಒಂದು ಅಭ್ಯಾಸ ನಿಮ್ಮಲ್ಲಿದೆ. ಯಶಸ್ವಿ ಪರ್ಸನ್ಗಳಿಗೆ ಅಥವಾ ಯಶಸ್ವಿ ವ್ಯಕ್ತಿಗಳಿಗೆ ಏನಿದೆ? ಒಂದು ಅತ್ಯಮೂಲ್ಯವಾದಂತಹ ಒಂದು ಗುಣ ಏನು? ಸಮಯ ಪರಿಪಾಲನೆ. ಅದು ನಿಮಗಿದೆ. ಹಾಗಾಗಿ ನೀವು ಖಂಡಿತವಾಗ್ಲೂ ನಿಮ್ಮ ಜೀವನದ ರಂಗಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಸಾಧಿಸ ಸಾಧ್ಯ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಯಾ, ಲೆಟ್ಸ್ ಜಂಪ್ ಇನ್. ಇವತ್ತು ತುಂಬಾನೇ ಅತ್ಯಮೂಲ್ಯವಾದಂತಹ ಒಂದು ನಾಲೆಜ್ ನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ ನಾವು. ತಂತ್ರವನ್ನ, ಸೂತ್ರವನ್ನ, ಅಂದ್ರೆ 64 ಯಶಸ್ವಿ ಸೂತ್ರಗಳಲ್ಲಿ ಈಗ ನಾವು 47 ಯಶಸ್ವಿ ಸೂತ್ರಗಳನ್ನ ಕಲ್ತಿದ್ದೀವಿ. ಈಗ ಕಲಿಯಕ್ಕೆ ಹೊರಟಿರೋದು 48. ಓಕೆ, ಸೊ ಹಾಗಾಗಿ ಇವತ್ತಿನ ಒಂದು ತಂತ್ರ ಅಥವಾ ಸೂತ್ರ, ಪ್ರಿನ್ಸಿಪಲ್ ಅಂತ ಏನ್ ಕರಿತೀವಿ, ಅದು ತುಂಬಾನೇ ಮುಖ್ಯವಾಗಿದ್ದು ಸೇರ್ತಾರೆ. ತುಂಬಾನೇ ಮುಖ್ಯವಾದದ್ದು. ನಮ್ಮ ಜೀವನದಲ್ಲಿ ಇದೊಂದನ್ನ ಅಳವಡಿಸ್ಕೊಂಡ್ರೆ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂದ್ರೆ ಅದನ್ನ ಹೇಳಲಿಕ್ಕಾಗಲ್ಲ. ಅಷ್ಟೊಂದು ಉತ್ತಮವಾದಂತಹ ನಾಲೆಜ್ ನಾವಿವತ್ತು ಪಡ್ಕೊಳಕ್ ಹೋಗ್ತೀವಿ. ಜಸ್ಟ್ ಗಿವ್ ಎ ಸೆಕೆಂಡ್, ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಯಾ, ಯಾ, ಎಸ್, ಯಾ, ಶೇರ್ ಮೈ ಸ್ಕ್ರೀನ್. Okay, hope my screen is visible to all of you. Right? Right? ಕಾಣಿಸ್ತಾ ಇದೆಯಾ? Can somebody confirm? Yeah. Yes, yes. Yeah. Okay. Thank you. Thank you so much for that confirmation. ಈಗ ಅದಕ್ಕೆ ಮುಂಚೆ ನಮ್ಮ ದಿನನಿತ್ಯದ ರಿಚುವಲ್, ಡೈಲಿ ರಿಚುವಲ್ ಏನ್ ಮಾಡ್ತೀವಿ? ನಮ್ಮ ಟೆಸ್ಟೋಸ್ಟೆರಿನ್ ಹಾರ್ಮೋನ್ ಲೆವೆಲ್ನ ಜಾಸ್ತಿ ಮಾಡ್ಕೋತೀವಿ. ನಮ್ಮ ಗಮನನ ಹೆಚ್ಚು ಮಾಡ್ಕೋತೀವಿ. ನಮ್ಮ ಡಿಸಿಷನ್ ಮೇಕಿಂಗ್ ಪವರ್ನ ಇನ್ಕ್ರೀಸ್ ಮಾಡ್ತೀವಿ. ಹೇಗೆ? 3 ಭಸ್ತ್ರಿಕಾ ಪ್ರಾಣಾಯಾಮ. 3 ಸೆಟ್ನ, ಹತ್ತತ್ತರ 3 ಸೆಟ್ನ ಭಸ್ತ್ರಿಕಾ ಪ್ರಾಣಾಯಾಮ ನಾವೀಗ ಮಾಡ್ತಾ ಇದ್ದೀವಿ. ಓಕೆ, ರೆಡಿ ಸ್ಟಡಿ, 1 2 3 ಗೋ. 1, ಎರಡನೇದು, ಎರಡನೇ ಸೆಟ್, ಹಿಯರ್ ಯು ಗೋ. 2 ಸೆಟ್ ಆಯ್ತು. ಮೂರನೇದು. 3 ಸೆಟ್. ಎಕ್ಸಲೆಂಟ್ ಗೈಸ್, ವಂಡರ್ಫುಲ್ ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ವೆಲ್ ಡನ್. ಈಗ ಎರಡನೇ ರಿಚುವಲ್ಸ್, ನಾವು ಅಪರಿಮಿತರು ಅಂತ ನೆನಪಿಸಿಕೊಳ್ಳುವ ಸಮಯ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅಫರ್ ಮಾಡಿ ನೆನಪಿಸಿ ನಮ್ಮಲ್ಲಿರುವ ಅಪರಿಮಿತವಾದ ಸಾಮರ್ಥ್ಯನ ಹೆಕ್ಕಿ ತೆಗೆಯುವ ಸಮಯ. ಏನದು? 3 ಚಪ್ಪಾಳೆ, ಆಕ್ಟಿವ್ ಪ್ರೆಷರ್, ಜೋರದ ಚಪ್ಪಾಳೆ, ದೆನ್ ಒಂದು ಘೋಷಣೆ. ಓಕೆ, ರೆಡಿ ಸ್ಟಡಿ, 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾನು, ನೀವು ಎಲ್ಲರೂ ಅಪರಿಮಿತರು. ನಮ್ಮಲ್ಲಿರುವ ಅಪರಿಮಿತವಾದಂಥ ಸಾಮರ್ಥ್ಯನ ಹೆಕ್ಕಿ ತೆಗೆದು ನಮ್ಮ ಜೀವನದ ವಿವಿಧ ರಂಗಗಳಲ್ಲಿ ಸಾಧನೆಯನ್ನು ಮಾಡಕ್ಕೆ ಹೊರಟಿರುವಂತಹ ಸಾಧಕರು ಅಲ್ವಾ? ಹಾಗಾಗಿ ವೆಲ್ ಡನ್ ಗೈಸ್. ಈಗ ನಾವು ಮುಂದಿನ ತತ್ವ ಏನಂತ ಕಲಿಯೋ ಸಮಯ. ಹೋಪ್ ಮೈ ಸ್ಕ್ರೀನ್ ಇಸ್ ವಿಸಿಬಲ್. ಆಲ್ರೆಡಿ ಕನ್ಫರ್ಮ್ ಮಾಡಿದ್ದೀರಾ. ಓಕೆ, ಅದಕ್ಕೆ ಮುಂಚೆ ಒಂದು ರೀಕ್ಯಾಪ್ ಮಾಡೋಣ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ಯಾರು ಕಂಪ್ಯೂಟರಲ್ಲಿ ಲಾಗಿನ್ ಆಗಿಲ್ಲ ಅವರಿಗೆ ಕಾಣುತ್ತೆ. ಸೊ ಫಸ್ಟ್ ಏನ್ ಕಲ್ತ್ವಿ? 24 ದಿನ ದಿ ಫಂಡಮೆಂಟಲ್ಸ್ ಆಫ್ ಸಕ್ಸಸ್ ಕಲ್ತ್ವಿ, ಯಶಸ್ಸಿನ ಮೂಲಭೂತಗಳನ್ನ ಅಲ್ವಾ? ನಂತರ 14 ದಿನ ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಫಾರ್ ಸಕ್ಸಸ್. ನಮ್ಮನ್ನ ನಾವು ಹೇಗೆ ಯಶಸ್ಸಿಗಾಗಿ ಪರಿವರ್ತನೆ ಮಾಡ್ಕೋಬೇಕು, ಆ ಟ್ರಾನ್ಸ್ಫಾರ್ಮೇಶನ್ ಪ್ರೋಸೆಸ್ ಅಲ್ಲಿ ಹೋದ್ವಿ. ನಂತರ ಬಿಲ್ಡ್ ಯುವರ್ ಸಕ್ಸಸ್ ಟೀಮ್, ನಮ್ಮ ಯಶಸ್ಸಿನ ಟೀಮ್ನ ಹೇಗೆ ಸೃಷ್ಟಿ ಮಾಡೋದು ಅನ್ನೋದನ್ನ 9 ದಿನಗಳ ಕಾಲ ಕಲಿತೀವಿ. ಆಗ ಈಗ ನಾವು ಕಲಿತಾ ಇದೀವಿ ಕ್ರಿಯೇಟ್ ಸಕ್ಸಸ್ಫುಲ್ ರಿಲೇಶನ್ಶಿಪ್.
ಯಶಸ್ಸಿನ ಸಂಬಂಧಗಳನ್ನ ಸೃಷ್ಟಿಸಿ. ವೆರಿ ಇಂಪಾರ್ಟೆಂಟ್ ಅಲ್ವಾ? ಸಂಬಂಧ ತುಂಬಾನೇ ಮುಖ್ಯ ಅಲ್ವಾ? ನಮ್ಮ ಜೀವನದಲ್ಲಿ ಸಂಬಂಧಗಳು ಅಂದ್ರೆ ಯಾವ್ದಾದ್ರು ಸಂಬಂಧ ಇರಬಹುದು. ಅದು ಕೌಟುಂಬಿಕ ಸಂಬಂಧ ಇರಬಹುದು, ಫ್ಯಾಮಿಲಿ ರಿಲೇಶನ್ಶಿಪ್ ಇರಬಹುದು, ಯಾ ಕಚೇರಿನಲ್ಲಿ ಕಲೀಗ್ಸ್ ಜೊತೆ, ದೆನ್ ಸಬಾರ್ಡಿನೇಟ್ಸ್ ಜೊತೆ, ಕಸ್ಟಮರ್ಸ್ ಜೊತೆ, ಯಾ ದೆನ್ ಮ್ಯಾನೇಜ್ಮೆಂಟ್ ಜೊತೆ ಸಂಬಂಧ ಇರ್ಬೋದು. ಯಾ ಮತ್ತೆ ವ್ಯಾಪಾರದಲ್ಲೂ ಅಷ್ಟೇ, ಕೋ ಪಾರ್ಟ್ನರ್ ಜೊತೆ ಏನಿದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ ಜೊತೆ ಸಂಬಂಧ ಇರ್ಬೋದು, ವಿವಿಧ ಆರ್ಗನೈಸೇಷನ್ಸ್ಗಳ ಜೊತೆ ಸಂಬಂಧ ಇರ್ಬೋದು, ಗೌರ್ಮೆಂಟ್ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳ ಜೊತೆ ಸಂಬಂಧ ಇರ್ಬೋದು, and ಮುಖ್ಯವಾಗಿ ನಮ್ಮ ಕಸ್ಟಮರ್ಸ್ ಕ್ಲೈಂಟ್ ಜೊತೆ ಸಂಬಂಧನೂ ಇರಬಹುದು. ಹಾಗಾಗಿ ಈ ಸಂಬಂಧಗಳನ್ನ ಹೇಗೆ ಉತ್ತಮಪಡಿಸ್ಕೊಳ್ಳೋದು ಅನ್ನೋದನ್ನ ನಾವು ಇವತ್ತಿಂದ ಕಲಿಯಕ್ಕೆ ಹೋಗ್ತೀವಿ ಮುಂದಿನ 9 ದಿನಗಳ ಕಾಲ. ಓಕೆ, ಇಂಟ್ರೆಸ್ಟಿಂಗ್. ಯಾ ಸೊ ಪರ್ಸನಲ್ ರಿಲೇಶನ್ಶಿಪ್ಸ್ ಆರ್ ದಿ fertile soil from which all advancement, all success, all achievement in real life grows ಅಂತ ಹೇಳ್ತಾರೆ ಬೆನ್ ಸ್ಟೈನ್. ಅವರು ರೈಟರ್ ಮತ್ತೆ ಆಕ್ಟರ್. ಅವ್ರು ಏನ್ ಹೇಳ್ತಾರೆ, ಪರ್ಸನಲ್ ರಿಲೇಶನ್ಶಿಪ್, ವೈಯಕ್ತಿಕ ಸಂಬಂಧಗಳು ಏನದು ಫಲವತ್ತಾದ ಭೂಮಿಯ ರೀತಿ. ಫಲವತ್ತಾದ ಭೂಮಿ ಇದ್ರೆ ಏನಾಗತ್ತೆ ನಮ್ಗೆ, ಅದರಲ್ಲಿ ಬೀಜ ಬಿತ್ತನೆ ಮಾಡಕ್ಕಾಗಲ್ಲ. ಇಲ್ಲಾಂದ್ರೆ ಬೀಜ ಬಿತ್ತಿದ್ರೆ ಅದು ಸಸಿ ಆಗೋದಿಲ್ಲ, ಮರ ಆಗ್ಲಿ ಗಿಡ ಆಗ್ಲಿ ಆಗೋದಿಲ್ಲ. ಸೊ ಮುಖ್ಯವಾಗಿ ನಮ್ಗೆ ಏನೇ ಬೇಕು, ಏನೇ ಸಾಧನೆ ಮಾಡ್ಬೇಕು ಅಂದ್ರೆ ರಿಲೇಶನ್ಶಿಪ್ ಇರ್ಬೇಕು ಎಲ್ಲ ಕಡೆ. ಪರ್ಸನಲ್ ರಿಲೇಶನ್ಶಿಪ್, ಬರೀ ಬಿಸ್ನೆಸ್ ರಿಲೇಶನ್ಶಿಪ್ ಬೇರೆ ಇರ್ತದೆ, ಅದ್ರ ಜೊತೆಗೆ ಅದಕ್ಕೆ ಮೀರಿ ಒಂದು ಪರ್ಸನಲ್ ವೈಯಕ್ತಿಕ ನಂಟು ಅದಿದ್ರೆ ನಮಗೆ ಏನೇ ಅಡ್ವಾನ್ಸ್ಮೆಂಟ್ ಜೀವನದಲ್ಲಿ ಏನೇ ಏನು ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ಎಲ್ಲಾ ಸಕ್ಸಸ್ಸು, ಎಲ್ಲಾ ಸಾಧನೆ, ಎಲ್ಲ ಯಶಸ್ಸು ಎಲ್ಲಾನು ಜಾಸ್ತಿ ಆಗ್ತಾ ಹೋಗ್ತಾ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಏನು, ಇವತ್ತಿನ ತಂತ್ರ ಏನು? ಬಿ ಹಿಯರ್ ನಾವ್. ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಬಿ ಹಿಯರ್ ನಾವ್. ಕೇಳಿ, ಈಗಲೇ ಕೇಳಿ, ಈಗಲೇ ಕೇಳಿ ಅಂತ. ಅದಕ್ಕೆ ಮುಂಚೆ ನಾವೀಗ ಕ್ವಶನ್ ಮಾಡ್ಕೋಬೇಕು, ಆರ್ ವಿ ಗುಡ್ ಲಿಸನರ್ಸ್? ನಾವೆಲ್ಲ ಒಬ್ಬ ಒಳ್ಳೆಯ ಕೇಳುಗರ ಹೌದಾ ಇಲ್ವಾ ಅಂತ ಹೇಳಿ ಅಲ್ವಾ? ನಾವೆಲ್ಲ ಕೇಳಿರ್ತೀವಿ, ಹಿಯರಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಲಿಸ್ನಿಂಗ್. ಯಾ ಹಿಯರಿಂಗ್ ಅಂದ್ರೆ, ಹಿಯರಿಂಗ್ ಅಂದ್ರೆ ಜಸ್ಟ್ ಅವ್ರು ಕೇಳೋ ಮಾತುಗಳನ್ನ, ಶಬ್ದಗಳನ್ನ ಗ್ರಹಿಸೋದು. ಏನೋ ಹೇಳ್ತಾ ಇದಾರೆ ಕೇಳ್ಬೇಕಪ್ಪ ನಾನು, ಯಾ ಆ ಶಬ್ದ, ಅದರಲ್ಲಿ ಏನ್ ಅರ್ಥ ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ. ಏನೋ ಹೇಳ್ತಾ ಇದ್ದಾರೆ, ಜಸ್ಟ್ ನಾನು ಕಿವಿಯನ್ನು ಕೊಡ್ತೀನಿ ಅಂತ ಕೇಳೋದು ಅಲ್ವಾ? ಅದು ಕೇಳಿದಾಗ ಏನು ಆಗ್ಬಹುದು, ನಮಗೆ ಅವ್ರು ಕೂಡ ಮಾಹಿತಿಗಳು ನಾವು ತಗೋಬಹುದು, ತಗೊಳ್ಳದೆ ಇರ್ಬೋದು ಸಹಿತ. ಕೆಲವೊಮ್ಮೆ ಹೇಳ್ತಾರೆ, ಅವನೇನಪ್ಪ ಈ ಕಡೆ ಬಿಟ್ಬಿಡ್ತಾನ, ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ, ನಮ್ ಕಷ್ಟ ಗೋಲ್ನ ಏನು ಕೇಳೋದಿಲ್ಲ, ಸಮಸ್ಯೆನೇ ಕೇಳೋದಿಲ್ಲ. ಯಾ ವಿ ಡೂ ದಟ್ ಫಾರ್ ಏನೋ ಇಲ್ಲಿ ನಮ್ಮ ವೈಯಕ್ತಿಕ ಲೈಫ್ ಇರ್ಬೋದು, ಪ್ರೊಫೆಷನಲ್ ಲೈಫ್ ಅಲ್ಲೂ ಅಷ್ಟೇ. ನಮ್ಮ ಮ್ಯಾನೇಜರ್ಸ್ಗಳನ್ನ ಬೈಕೊಂತೀವಿ, ಯಾಕೆ ಕಷ್ಟಗಳು ಕೇಳ್ತಾನೆ ಇದೀವಿ, ನಮ್ಗೆ ಇನ್ಕ್ರಿಮೆಂಟ್ ಮಾಡಿ, ಪ್ರಮೋಷನ್ ಕೊಡಿ, ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ಹಾಕಿ. ಸುಮ್ಮನೆ ಕೇಳ್ತಾರೆ, ಕೇಳ್ಬಿಡ್ತಾರೆ, ಏನು ಕ್ರಮ ತಗೊಳ್ತಾ ಇಲ್ಲ ಅಂತ ಅನ್ಸಿರುತ್ತಲ್ವ ಸ್ನೇಹಿತರೆ? ಹಾಗೆ ಮನೇಲೂ ಸಹಿತ ಮನೇಲೂ ಸಹಿತ ನಮ್ಗೇನ್ ತೊಂದರೆ ಆಗ್ತಿದೆ, ಪರಸ್ಪರ ಗಂಡ ಹೆಂಡತಿ ಹೇಳ್ತೀವಿ, ಓ ಇವಳ್ದೇನಪ್ಪ ಯಾವಾಗ ಇದ್ದಿದ್ದೆ ಗೋಳು ಕತೆ, ಅಥವಾ ಈತ ಏನಪ್ಪ ಇದ್ದೇ ಇದೆ, ಪ್ರತಿದಿನ ಇದೆ ರಾಮಾಯಣ, ಕೇಳಿ ಕೇಳಿ ಸಾಕಾಯ್ತು ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಕೂಡ ಹೋಗಿರೋ ಸಾಧ್ಯತೆಗಳಿದೆ ಅಲ್ವಾ ಈ ಹಿಂದೆ? ಹಾಗಾಗಿ ಏನಾಗುತ್ತೆ, ಶೇರಿಂಗ್ ಮಾಡೋದ್ರಿಂದ ಹೇಗೆ ನಾವು ಈ ಸಂಬಂಧಗಳನ್ನ, ಬರೀ ಹಿಯರಿಂಗ್ ಮಾಡೋದ್ರಿಂದ, ಬರೀ ಕೇಳೋದ್ರಿಂದ ಹೇಗೆ ಸಂಬಂಧಗಳನ್ನಾಗ್ಲಿ ಉತ್ತಮಪಡಿಸ್ಕೊಳಕ್ ಅನ್ನೋದನ್ನ ನಮಗೆ ತಿಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಕೆಲವೊಬ್ಬರಿಗೆ ಹಿಯರಿಂಗ್ ಅಂದ್ರೆ ಏನು, ಲಿಸನಿಂಗ್ ಅಂದ್ರೆ ಏನು ಡಿಫರೆನ್ಸ್ ಕಷ್ಟ ಆಗತ್ತೆ. ಆದ್ರಿಂದ ಲಿಸನಿಂಗ್ ಮಾಡಿದ್ರೆ ಏನು, ಲಿಸನಿಂಗ್ ಅಂದ್ರೆ ಏನು, ಆಕ್ಚುಲಿ ನಾವು ಮಾಡ್ತೀವಿ ಬಟ್ ಡಿಫ್ರೆನ್ಶಿಯೇಟ್ ಮಾಡಕ್ ಬರೋದಿಲ್ಲ. ಕೆಲವೊಮ್ಮೆ ನಾವು ಹಿಯರಿಂಗ್ ಮಾಡ್ತೀವಿ, ಮೋಸ್ಟ್ ಆಫ್ ದ ಟೈಮ್ ವಿ ಡು ಹಿಯರಿಂಗ್, ಲಿಸನಿಂಗ್ ಮಾಡೋದಿಲ್ಲ. ಎಲ್ಲಿ ಲಿಸನಿಂಗ್ ಮಾಡ್ತೀವಿ, ಎಲ್ಲಿ ನಮ್ಗೆ ಆಸಕ್ತಿ ಇದೆ, ತುಂಬಾ ಇಂಟ್ರೆಸ್ಟ್ ಅನ್ಸುತ್ತೆ ಆ ಒಂದು ವಿಚಾರ, ಒಂದು ವಿಷಯ, ಯಾ
ಯಾವುದೋ ಒಂದು ಗುರುಗಳ ಹತ್ರ ಹೋಗ್ತೀವಿ, ಸತ್ಸಂಗ ಹತ್ರ ಹೋಗ್ತೀವಿ, ಅವ್ರೇನೋ ಹೇಳ್ತಾರೆ, ಪ್ರೀಚ್ ಮಾಡ್ತಾರೆ, ಅದನ್ನ ಬರೀ ಹಿಯರಿಂಗ್ ಮಾಡ್ಬೋದು. ಬಟ್ ಲಿಸನಿಂಗ್ ಮಾಡೋಗೆ ಅದನ್ನ ತಗೋತಾನೆ ಅಂಶ. ಹಿಯರಿಂಗ್ ಮಾಡೋನ್ ತಗೊಳಲ್ಲ, ಜಸ್ಟ್ ಕೇಳ್ತಾನೆ. ಆ, ಅಲ್ಲಿಂದ ಸ್ವಲ್ಪ ಏನೋ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅದನ್ನ ಅನುಭವಿಸ್ತಾನೆ ಹೋಗ್ತಾನೆ. ಬಟ್ ಲಿಸನಿಂಗ್ ಮಾಡೋ ಡೀಪ್ ಆಗಿ ಅದರ ಅರ್ಥವನ್ನ ಅರ್ಥೈಸ್ಕೊಂಡು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಯಾ ಅದು ನನ್ನ ಜೀವನದಲ್ಲಿ ಹೇಗೆ ಅಳವಡಿಕೆ ಮಾಡ್ಕೋಬಹುದು ಅಂತಲೂ ಕೂಡ ಅವನು ಆಲ್ರೆಡಿ ಯೋಚನೆ ಮಾಡ್ತಾ ಇರ್ತಾನೆ. ಸರ್ ಮತ್ತೆ ಮುಖ್ಯವಾಗಿ ಇನ್ನೊಬ್ಬ ವ್ಯಕ್ತಿ ಹೇಳುವಾಗ ನಾವು ಅವರ ಅವರ ಹಾವಭಾವನ ಗಮನಿಸುವಂಥದ್ದು. ಯಾವ ರೀತಿ ಹೇಳ್ತಾ ಇದ್ದಾರೆ, ಅವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಅವರ ಫೀಲಿಂಗ್ಸ್ ಏನ್, ಮನಸ್ಸಲ್ಲಿ ಏನ್ ನಡೀತಾ ಇದೆ ಆ ಮಾತುಗಳನ್ನು ಹೇಳುವಾಗ. ಮತ್ತೆ ಯು ವಿಲ್ ಬಿ ಇನ್ ದಟ್ ಪ್ರೆಸೆಂಟ್ ಮೂಮೆಂಟ್. ಎಷ್ಟೊಂದ್ಸಲ ನಾವೇನ್ ಮಾಡ್ತೀವಿ, ಸ್ನೇಹಿತರ ಹತ್ರ ಮಾತಾಡ್ತಾರೋ ಬೇರೆಯವ್ರ ಹತ್ರ ಮಾತಾಡ್ತಾರೋ ಎಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ, ಯಾವುದೋ ಕೆಲಸ, ಯಾವುದೋ ಸ್ಟ್ರೆಸ್, ಟೆನ್ಷನ್, ಅದೇಂಗ್ ಮಾಡೋದು ಇದೇಂಗ್ ಮಾಡೋದು, ಇಷ್ಟೊತ್ತಿನ ಮಾತೇ ಮುಗಿಸ್ತಾ ಇಲ್ಲ, ಟೈಮ್ ಆಗ್ತಿದೆ ನನಗೆ. ಬಟ್ ಲಿಸನಿಂಗ್ ಅಲ್ಲಿ ಆ ರೀತಿ ಇರಲ್ಲ. ಅವನ ಹತ್ರ ಏನ್ ನಮ್ಗೆ ಸಿಗುತ್ತೆ ಮಾಹಿತಿ, ಅವನದೇನ್ ಸಮಸ್ಯೆ, ಯಾ ಸೊ ಅವನ ಸಮಸ್ಯೆಗಳೇನು, ಅವನ ಫೀಲಿಂಗ್ಸ್ ಏನು, ಅನುಭವ, ಅವನ ಒಂದು ಭಾವನೆಗಳೇನು, ಅವನೇನು ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾನೆ, ಇದರ ಬಗ್ಗೆ ನಮ್ಗೆ ಫೋಕಸ್ ಹೆಚ್ಚಾಗುತ್ತೆ. ಅವನ ಹಾವ ಭಾವ ಭಂಗಿ ಎಲ್ಲ, that we call it as active listening. ಯಾ ಸೊ ವೆನ್ ವಿ ಡೂ ಆಕ್ಟಿವ್ ಲಿಸನಿಂಗ್ ಏನಾಗುತ್ತೆ, ಸೊ ನಮ್ಗೆ ಗುರುಗಳು ಹೇಳ್ತಾರೆ, ನಾವು ಕೋಚಿಂಗ್ ಕಲಿತಾ ಇರುವಾಗ ಏನ್ ಮಾಡ್ಬೇಕು, ಫಸ್ಟ್ ನೀವೇನ್ ಮಾಡಿ ಕೆಲಸ, ಫಸ್ಟ್ ಎಕ್ಸರ್ಸೈಸ್ ನಾವು ಕೊಟ್ಟಿದ್ದು ಫಸ್ಟ್ ಡೇ, ಯು ಡೋಂಟ್ ಬಿಲೀವ್, ಯು ಹ್ಯಾವ್ ಟು ಬಿ ಎ ಗುಡ್ ಲಿಸನರ್, ಆಕ್ಟಿವ್ ಲಿಸನರ್ ಅಂತ. ಏನ್ ಮಾಡ್ಬೇಕು, ಇವತ್ತು ನೀವು ಮಾತಾಡೋದನ್ನ 40% ಕಮ್ಮಿ ಮಾಡಿ ಅಂತೇಳಿ. 40%, ನಾವು 100% ಮಾತಾಡ್ತಾನೆ ಇರ್ತೀವಿ, ನಮ್ಮ ವ್ಯೂ ಪಾಯಿಂಟ್ನೇ ಹೇಳಬೇಕು, ನಮ್ಮ ಇಷ್ಟ ಅನಿಷ್ಟ ಅದನ್ನೇ ಎಕ್ಸ್ಪ್ರೆಸ್ ಮಾಡ್ಬೇಕು ನಾವು ಜನಗಳಿಗೆ, ಅಲ್ವಾ. ಏನೋ ಕಾತಿರುತ್ತೆ, ಏನೋ ಒಂದು ಖುಷಿ ನಮ್ಮ ಬಗ್ಗೆ ನಾವು ಹೇಳ್ಕೊಡೋದು, ನಮ್ಮ ವ್ಯೂ ಪಾಯಿಂಟ್ ಹೇಳ್ಕೊಡೋದು, ಅಲ್ವಾ. ಅಥವಾ ನಾವು ಎಲ್ಲೋ ಒಂದ್ ಕಡೆ ಒಂದು ಕಾಂಪ್ಲೆಕ್ಸ್ ಇರುತ್ತೆ, ನಾವೇನೋ ನಮ್ಗೇನೋ ಗೊತ್ತಿಲ್ಲ ಅನ್ಕೊಂಡ್ಬಿಡ್ತಾರೆ ಜನ, ನನಗೆ ಇದ್ರ ಬಗ್ಗೆ ಹೇಳಿಲ್ಲ ಅಂದ್ರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ ಒಂದು ಪಾಲಿಟಿಕ್ಸ್ ಸಬ್ಜೆಕ್ಟ್ ಬಗ್ಗೆ, ನಾನು ಏನಾದ್ರು ಆಡ್ ಮಾಡಬೇಕು, ಅವಾಗಲೇ ನಾನು ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗೋದು. ಆ ಥರ ಒಂದು ನಮ್ಮ ಕಲ್ಪನೆಗಳಿರುತ್ತೆ, ಇಲ್ವಾ ಸ್ನೇಹಿತರೆ. ಮನೇಲೂ ಸಹಿತ ಅಷ್ಟೇ, ಹೆಂಡ್ತಿನ ಗಂಡನ ಏನೋ ಒಂದು ವ್ಯೂ ಪಾಯಿಂಟ್ ಹೇಳ್ತಾರೆ, ನನಗೆ ಆಲ್ರೆಡಿ ಗೊತ್ತು ಅನ್ನೋ ಥರ ನಾನು, ಯಾ ಅದು ಆಕ್ಟಿವ್ ಲಿಸ್ನಿಂಗ್ ಆಗಲ್ಲ. ಸೊ ವಾಟ್ ಹಿ ಸೆಡ್ ಟು ಅಸ್ ಇನ್ ದ ಫಸ್ಟ್ ಡೇ ಆಫ್ ಅವರ್ ಟ್ರೈನಿಂಗ್ ಪ್ರೋಗ್ರಾಮ್, 40% ಕಮ್ಮಿ ಮಾಡ್ಬಿಡು ನೀನು ಮಾತಾಡೋದು. ನೀನೇನು ಮಾತಾಡ್ತೀಯಾ ಅವ್ರನ್ನ ಕೇಳು. ಫಸ್ಟ್ ಡೇ, ಫಸ್ಟ್ ಡೇ 40% ಕಮ್ಮಿ, ನೆಕ್ಸ್ಟ್ ಡೇ 60, ಹೀಗೆ ಒಂದು ವಾರದಲ್ಲಿ 100% ಕೇಳು ಅಂತ. ಅದೇ ಟ್ರೈನಿಂಗ್ ನಮಗೆ. ಎಂತ ಅದ್ಭುತವಾದಂತಹ ಟ್ರೈನಿಂಗ್ ಅಂದ್ರೆ, ಆಗ್ಲೇ ನಮ್ಗೆ ಗೊತ್ತಾಯ್ತು ಒಂದು ಲಿಸನಿಂಗ್ ಸ್ಕಿಲ್ ಒಂದು ಅಪಾರವಾದಂತಹ ಒಂದು ಪ್ರಯೋಜನಗಳು, ಲಾಭಗಳು ಅವಾಗ ಗೊತ್ತಾಯ್ತು. ಸೊ ಲಿಸನ್ 100 times, ಪಾಂಡರ್ 1,000 times ಅಂತ ಹೇಳ್ತಾರೆ. ಯಾ ಏನು, ಕೇಳಿ, 100 ಸರಿ ಕೇಳಿ, 100 ಸರಿ ಕೇಳಬೇಕು ಅಂದ್ರೆ ಪಾಂಡರ್ 1,000 ಸರಿ, ಒಂದು 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 1,000 ಸರಿ ಅದ್ರ ಬಗ್ಗೆ ಯೋಚನೆ ಮಾಡಿ, ಅವ್ರೇನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಸ್ಪೀಕ್ ಒನ್ಸ್, ಒಂದ್ಸರಿ ಮಾತಾಡಿ, ಅರ್ಥ ಮಾಡ್ಕೊಳ್ಳಿ, ನಂತರ ಮಾತಾಡಿ. ಅರ್ಥ ಮಾಡ್ಕೊಳ್ಳೋಕೆ ಮುಂಚೆನೆ ಜಂಪ್ ಮಾಡಬೇಡಿ, ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ, ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಇದು. ಲಿಸನ್ 100 times, ಪಾಂಡರ್ 1,000 times and ಸ್ಪೀಕ್ ಒನ್ಸ್. ಆಗ ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಹೇಳ್ತಾರಲ್ಲ, ಆಗ ಮಾತನ್ನ ಮುತ್ತಿನ ತರ ನಾವು ಹಾಡ್ಬೇಕು ಅಂತ ನಮ್ಗೆ ದೇವಬಸವಣ್ಣನು ಕೂಡ ಹೇಳಿದ್ದಾರೆ. ಸೊ ಲಿಸನಿಂಗ್ ಪೇ ಆಫ್, ಲಿಸನಿಂಗ್ ಇಂದ ಏನ್ ಲಾಭಗಳು, ಏನಾಗತ್ತೆ, ಅದು ನಮಗೆ ಅಪಾರವಾದ ಲಾಭವನ್ನ ತರುತ್ತೆ ಅಂತ ಹೇಳ್ತಾರೆ. ಹೇಗೆ ಒಂದು ಆ ಮಾರ್ಷಿಯಾ ಮಾರ್ಟಿನ್ ಎಕ್ಸಿಕ್ಯೂಟಿವ್ ಕೋಚ್ ಅಂತ ಒಬ್ರು ಇರ್ತಾರೆ, ಅವರ ಒಂದು ಎಕ್ಸಾಂಪಲ್ ನಮ್ಮ ಲೇಖಕರು ಉಲ್ಲೇಖ ಮಾಡ್ತಾರೆ. ಜಾಕ್ ಕ್ಯಾಂಫಿಲ್ ಅವರು ಏನಪ್ಪಾ ಅಂತ ಹೇಳಿದ್ರೆ, ಏನು ಅವ್ರ ಕ್ಲೈಂಟ್ ಇರ್ತಾರೆ, ಅವರು CEO ಲೆವೆಲ್ ಇರ್ತಾರೆ, ಅವರು ಬಂದು ಸಮಸ್ಯೆ ಹೇಳ್ಕೊತಾರೆ ಇವ್ರ ಹತ್ರ, ಈ ಕೋಚ್ ಹತ್ರ, ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ನನ್ನ ಡೈರೆಕ್ಟ್ ರಿಪೋರ್ಟ್ ಏನಿರುತ್ತೆ ಅವ್ರದ್ದು, ನಾನು ಮೀಟಿಂಗ್ ಮಾಡುವಾಗ ನನಗೆ ಆ ಮೀಟಿಂಗ್ ಏನೋ ಚೆನ್ನಾಗಿ ಹೋಗುತ್ತೆ ಅಂತಾನೆ ಅನ್ಸಲ್ಲ, ನಾನು ಏನೇ ಸಮಸ್ಯೆಗಳು ತಂದ್ರೆ ಅದ್ ಬಗ್ಗೆನೇ ಅರಿಯಲ್ಲ, ನೆಕ್ಸ್ಟ್ ಡೇ ನಾನು ಹೋದಾಗ ಅದೇ ಸಮಸ್ಯೆ. ಆದ್ರಿಂದ ಎಷ್ಟೇ ಐಡಿಯಾಸ್ ಕೊಟ್ರು, ಎಷ್ಟೇ ಸೊಲ್ಯೂಷನ್ಸ್ ಕೊಟ್ರು ಜನ ಮಾಡ್ತಾ ಇಲ್ಲ, ಏನಕ್ಕೆ ಈ ತರ ಆಗ್ತಿದೆ ನನಗೆ, ಇದಕ್ಕೊಂದು ಸೊಲ್ಯೂಷನ್ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ
ಅವರು ಹೇಳ್ತಾರೆ, ನೀ ಏನೇನ್ ಮಾಡ್ತೀಯ ಹೇಳಪ್ಪ. ಅವರು ಕೋಚ್ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡೋದು ಆ 2 ಅವರ್ಸ್ ಮೀಟಿಂಗ್ ಅಲ್ಲಿ ಏನೇನ್ ಮಾಡ್ತಾರೆ. ಇವರು ಹೇಳ್ತಾರೆ, ನಾನು ಫಸ್ಟ್ ಹೋಗ್ತೀನಿ, ಅಜೆಂಡಾ ಹಾಕ್ಕೊಡ್ತೀನಿ ಮೀಟಿಂಗಿಗೆ, ಮತ್ತೆ ಒಂದು ಮೀಟಿಂಗ್ ಇಂಟೆನ್ಷನ್ ಸೆಟ್ ಮಾಡ್ತೀನಿ, ಇವತ್ತೇನೇನು ಮಾತಾಡ್ತೀವಿ ಅಂತ ಹೇಳ್ತೀನಿ. ನಂತರ ಏನು ಈ ವಾರದಲ್ಲಿ ಈ ತಿಂಗಳಲ್ಲಿ ಆಗಿರೋ ಸಮಸ್ಯೆಗಳನ್ನ ಏನು ಅದನ್ನ ಬಗ್ಗೆ ನಾನು ಮುಂದೆ ಹೇಳ್ತೀನಿ, ಅದನ್ನ ಮುಂದೆ ಹೇಳ್ತೀನಿ ಜನರಿಗೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಯಾ ಸೊಲ್ಯೂಷನ್ ಕೊಟ್ಬಿಟ್ಟು ಅದು ನಾಳೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಡೇ ನಾವು ಬಂದಾಗ ಅದಾಗಿರೋದಿಲ್ಲ. ದಿಸ್ ಇಸ್ ಹೌ ಐ ಕಂಡಕ್ಟ್ ಮೀಟಿಂಗ್ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ. ಅಲ್ಲೇನ್ ನಡೀತಾ ಇದೆ, ಮೀಟಿಂಗ್ ನ ಹೋಲ್ಡ್ ಮಾಡ್ತಾರೆ, ಶ್ರೀಮಂತ ಎಲ್ಲರೂ ಬಂದು ಕೂತ್ಕೋತಾರೆ. ಬಟ್ ಇಲ್ಲಿ ಮಾತಾಡ್ತಾ ಇರೋದು ಇವರೊಬ್ಬರೇ ವ್ಯಕ್ತಿ. ಯಾರಿಗೂ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾರಿಗೂ ಅವರ ವ್ಯೂ ಪಾಯಿಂಟ್ಸ್ನ, ಅವ್ರ ಫೀಡ್ಬ್ಯಾಕ್ನ, ಅವರ ಸಮಸ್ಯೆಗಳನ್ನ, ಪ್ರಾಬ್ಲಮ್ಸ್ನ ಹೇಳ್ಕೊಳಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಈಗ ಪೊಸಿಷನ್ ಇದ್ದಾರೆ, ಅವ್ರು ಸಹಿತ ಹೇಳೋ ಧೈರ್ಯ ಇಲ್ಲ. ಸ್ವಾಮಿ ಸ್ವಲ್ಪ ನಿಲ್ಲಿಸಿ, ನನ್ನ ಮಾತು ಕೇಳಿ, ನನ್ನೊಂದು ಏನೋ ಐಡಿಯಾ ಇದೆ, ಯೋಚನೆ ಇದೆ, ಅದನ್ನ ಹೇಳಕ್ ಬಿಡಿ ಅಂತ ಹೇಳಕ್ ಬಿಡ್ತಾ ಇಲ್ಲ. ಯಾಕಂದ್ರೆ ಇವ್ರ ಪ್ರಕಾರ ನಾನೊಬ್ಬ CEO, ನಾನು ನಮ್ಮ ಟೀಮ್ಗೆ ಪರಿಹಾರಗಳನ್ನ ಕೊಡಬೇಕು, ಸೊಲ್ಯೂಷನ್ ಕೊಡಬೇಕು ಅಂತ ಇವರ ಭಾವನೆ. ನನಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ನಾನು ದೊಡ್ಡ ಪೊಸಿಷನ್ ಇದ್ದೀನಿ, ಅಧಿಕಾರ ಇದೆ. ಸೊ ಅದನ್ನು ಬಳಸ್ಕೊಂಡು ನಾನು ಇವರಿಗೆ ಸಜೆಷನ್ ಕೊಟ್ರೆ, ಇವರು ಅದನ್ನ ಮಾಡಿದರೆ ಸಿಗುತ್ತೆ ರಿಸಲ್ಟ್ ಅನ್ನೋ ಒಂದು ಬಲವಾದ ನಂಬಿಕೆ. ಇವ್ರು ಹೇಳ್ತಾರೆ, ಯೋಚನೆ ಮಾಡಿ ಹೇಳ್ತಾರೆ, ಓಕೆ ಗಾಯ್ಸ್, ನೀವು ಕೆಲಸ ಮಾಡಿ. ಈ ಕೋಚ್ ಹೇಳ್ತಾರೆ ಅವ್ರಿಗೆ, ಇವತ್ತಿಂದ ಒಂದು ಕೆಲಸ ಮಾಡಿ. ಇವತ್ತು ಅವ್ರಿಗೆ 3 ಪ್ರಶ್ನೆಗಳನ್ನ ಕೇಳಿ, ನೀವು ಹೋಗಿ ಮೀಟಿಂಗ್ ಅಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡ್ಬಿಟ್ಟು ಯಾ ಅವರಿಗೆ ನೀವು ಪ್ರಶ್ನೆಗಳನ್ನ ಕೇಳಿ. ಏನಂತ ಹೇಳಿ, ನೀವು ಹೇಳಿ ಈ ಮೀಟಿಂಗ್ ನ ಉದ್ದೇಶ ಯಾ ಏನು, ನಿಮಗೆ ನಿಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನ್ ನಡೀತಾ ಇದೆ ಸಮಸ್ಯೆಗಳ, ಅಥವಾ ಸಾಧನೆಗಳು ಮಾಡಿದಾರಾ, ಏನಾದ್ರು ಏನ್ ನಡೀತಾ ಇದೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ಅದನ್ನ ನೀವು ಒಬ್ಬೊಬ್ರು ಮಾತಾಡ್ಬೇಕು. ಮತ್ತೆ ಏನು ನೆಕ್ಸ್ಟ್ ಸಮಸ್ಯೆಗಳನ್ನ, ಮತ್ತೆ ಏನೇನು ತೊಂದರೆಗಳು, ಅದನ್ನ ಸರಿಯಾಗಿ ನಡೀದೇ ಇರೋದಕ್ಕೆ, ಆ ಟಾರ್ಗೆಟ್ ನ ಮೀಟ್ ಮಾಡದೇ ಇರೋದಕ್ಕೆ, ಅಥವಾ ಆ ಒಂದು ಏನು ಕಷ್ಟವನ್ನ ಸ್ಯಾಟಿಸ್ಫೈ ಮಾಡದೇ ಇರೋದಕ್ಕೆ, ನಿಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗಳಿಂದ ಏನೇನಿದೆ ಕಾರಣಗಳು, ಅದನ್ನ ತನ್ನಿ. ಯಾ ಆಮೇಲೆ ಹೇಳ್ತಾರೆ, ಆಮೇಲೆ ನಿಮಗೆ ನನ್ನಿಂದ ಏನ್ ಸಹಾಯ ಬೇಕು, ತುಂಬಾ ಮುಖ್ಯವಾದ ಏನು, ನಿಮ್ಮ ಡಿಪಾರ್ಟ್ಮೆಂಟ್ ಏನ್ ನಡೀತಾ ಇದೆ ತಗೊಂಬನ್ನಿ, ಮಾತಾಡಿ. ಏನು ಸಮಸ್ಯೆ ಇದೆ, ಚಾಲೆಂಜಸ್ ಇದೆ, ಅದನ್ನ ತಗೊಂಬನ್ನಿ. ನಿಮ್ಮ ಗುರಿ ಮುಟ್ಟದೆ ಇರೋದಕ್ಕೆ ಮತ್ತೆ ನನ್ನಿಂದ ನಿಮ್ಗೆ ಏನ್ ಬೇಕು ಅದನ್ನ ಕೇಳಿ. ಯಾವ ಸಪೋರ್ಟ್ ಬೇಕು ನನ್ನ ಕಡೆಯಿಂದ ಅದನ್ನ ಫಿಕ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ನೀನು ಸುಮ್ಮನೆ ಕೂತ್ಕೊಳ್ಬಿಡಪ್ಪ, ನೀನು ಏನೂ ಮಾತಾಡಬಾರ್ದು. ಯಾರಾದ್ರು ನಿಲ್ಲಿಸಿದ್ರೆ ಮಾತಾಡಿರ್ತಾರೆ, ಆಯ್ತು ನಂದು ಸರ್ ಅಂದ್ರೆ, ಇನ್ನ ಏನಿದೆ, ನೆಕ್ಸ್ಟ್ ಏನು ಅಂತ ಕೇಳಿ, ಅಷ್ಟೇ ನೀವು ಮಾಡ್ಬೇಕು ಅಂತಾರೆ. ಇವ್ರಿಗೆ ಏನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲ ಜಸ್ಟ್ ಡೂ ವಾಟ್ ಐ ಸೇ ಹೇಳ್ತಾರೆ. ಇವ್ರು ಹೋಗಿ ಕೂತ್ಕೋತಾರೆ 2 ಅವರ್ಸು, ಅದನ್ನ ಫಾಲೋ ಮಾಡ್ತಾರೆ ಆ ಇನ್ಸ್ಟ್ರಕ್ಷನ್ಸ್ನ. ಮುಂದಿನ 3 ದಿನಗಳಲ್ಲಿ ಆಗೋದು ಒಂದು ಮ್ಯಾಜಿಕ್. ಅದನ್ನ ಅವ್ರು ಬಂದು ವಾಪಸ್ ಹೇಳ್ತಾರೆ, ಎಂತ ಅದ್ಭುತವಾದಂತಹ ಒಂದು ನನಗೆ ಐಡಿಯಾ ಕೊಟ್ರಿ. ನನ್ನ ಜೀವನದ ಮಾನದಲ್ಲೇ, ಇಷ್ಟು ವರ್ಷ ಸರ್ವಿಸ್ ಅಲ್ಲೇ ಈ ತರ ಒಂದು ಮೀಟಿಂಗ್ ನಾನು ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಜಸ್ಟ್ ಕೂತಿದ್ದೆ, ಜನ ಮಾತಾಡ್ತಾ ಇದ್ರು, ಎಷ್ಟು ಅವರು ನಿರರ್ಗಳವಾಗಿ ಅವರ ಏನು ಏನು ಆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು, ಸಮಸ್ಯೆಗಳೇನಿದೆ ಅಂತ ತಂದ್ರು ಅವ್ರ ದೃಷ್ಟಿಕೋನದಿಂದ, ಮತ್ತೆ ಸೊಲ್ಯೂಷನ್ ಕೂಡ ಕೊಟ್ರು. ಆದ್ರೆ ನನಗೆ ಕೆಲಸನೇ ಇಲ್ಲ, ಜಸ್ಟ್ ನಾನು ಎಸ್ ಆರ್ ನೋ, ಆಯ್ತು ಮುಂದಕ್ಕೆ ಹೋಗಿ ಇದನ್ನ ಈ ರೀತಿ ಮಾಡಿ ಅಂತಾನು ನಾನು ಹೇಳೋಕ್ಕೆಲ್ಲ ಅವ್ರ ಹತ್ರನೇ ಸೊಲ್ಯೂಷನ್ ಇದೆ. ಹಾಗಾಗಿ ಇದೊಂದು ಅದ್ಭುತವಾದಂತಹ ಅನುಭವ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅದನ್ನ ಅಳವಡಿಸ್ಕೊಂತಾರೆ. ಹಾಗಾಗಿ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಸ್ನೇಹಿತರೆ ಇವತ್ತು ದೇ ಆರ್ ವೆರಿ ಗುಡ್ ಲೀಡರ್ಸ್. ಕೇಳೋದಷ್ಟೇ, ಕೇಳಿದಾಗ ಅಂತ ಅಮೋಘವಾದಂತಹ ಅದ್ಭುತವಾದಂತಹ ಲಾಭಗಳು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಯಶಸ್ವಿ ವ್ಯಕ್ತಿಗಳಾಗಿ ನಾವು ಕೂಡ ಇದನ್ನ ಅಳವಡಿಸ್ಕೋಬೇಕು. ವಿ ಹ್ಯಾವ್ ಟು ಬಿ ಎ ಗುಡ್ ಲಿಸ್ನರ್ ಆರ್ ಅನ್ ಆಕ್ಟಿವ್ ಲಿಸ್ನರ್. ಓಕೆ, ಆರ್ಗ್ಯೂ ಲೆಸ್ ಅಂಡ್ ಲಿಸನ್ ಮೋರ್. ಆರ್ಗ್ಯೂ ಕಡಿಮೆ ಮಾಡಬೇಕು,
ಕೇಳೋದು ಜಾಸ್ತಿ ಮಾಡಬೇಕು. ಈಗಾಗಲೇ ನಾವು ಮಾತಾಡಿದ್ವಿ, ನಂದು ಏನು ವ್ಯೂ ಪಾಯಿಂಟ್ ಇದೆ, ನಾನು ಹೇಳ್ಬಿಡ್ತೀನಿ ಅಂತ ಹೇಳೋದು. ಅವ್ನು ಅರ್ಥನೇ ಮಾಡ್ಕೊತಾ ಇಲ್ವಲ್ಲಪ್ಪ, ಇವನೇನು ಇದನ್ನೇ ಹೇಳ್ತಾ ಇದ್ದಾನೆ, ನಾನು ಹೇಳೋದೇ ಬೇರೆ, ಯಾಕೆ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸ್ತಾ ಇರುತ್ತೆ ನಮ್ಗೆ. ನಿಲ್ಸು ಮರಯ್ಯ, ನಂದು ಹೇಳ್ತೀನಿ ಅನ್ಸಲ್ವಾ? ನಾವೇನಾದ್ರು ವಾದ ವಿವಾದ ಮಾಡ್ತಾ ಇರುವಾಗ ಯಾಕೆ ನಾನು ಗೆಲ್ಬೇಕು, ನಾನು ಪ್ರೂವ್ ಮಾಡಬೇಕು, ನಾನು ಸರಿ, ನನ್ನ ವಾದ ಸರಿ, ನನ್ನ ಜ್ಞಾನ ನನ್ನ ಹತ್ರ ಏನಿದೆ ಅದನ್ನ ಸರಿ ಅಂತ ನಾನು ಹೇಳಬೇಕು. ಅದು ಒಬ್ಬರ ಹತ್ರ ಇರಲಿ, 4 ಜನ ಹತ್ರ ಇರಲಿ, ನನ್ನ ದೃಷ್ಟಿಕೋನ, ನಾನೇನ್ ಜಡ್ಜ್ಮೆಂಟ್ ಮಾಡಿದ್ದೆ, ಯಾ ನನ್ನ ಪರ್ಸೆಪ್ಷನ್ ಸರಿ ಅಂತ ನಾನು ಪ್ರೂವ್ ಮಾಡಬೇಕು. ಹಾಗೆ ಮಾಡಿದಾಗಲೇ ನಾನು, ಸ್ನೇಹಿತರೆ, ಇದು ಮೇಲ್ನೋಟಕ್ಕೆ ಅನ್ಸಲ್ಲ, ಒಳಗಡೆ ಸುಪ್ತ ಮನಸ್ಸಿನಲ್ಲಿ ಇರುವಂತಹ ಒಂದು ಗುಣ ಆಗ್ಬಿಟ್ಟಿರುತ್ತೆ, ನಮಗೆ ಬೆಳಕು ಬಂದ್ಬಿಟ್ಟಿರುತ್ತೆ, ಅದು ವೈರ್ಡ್ ಆಗಿರುತ್ತೆ, ಅದು ನಮ್ಗೆ ಆ ರೀತಿ ಮಾಡಿಸುತ್ತೆ. ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಮತ್ತೆ ಇನ್ಸೆಕ್ಯೂರಿಟಿ, ಮತ್ತು ಒಂದು ಅಸಹಾಯಕತೆ, ಈ ತರ ಭಾವನೆಗಳಿದ್ದಾಗ ನಾವೇನ್ ಮಾಡ್ತೀವಿ, ಬೇರೆಯವ್ರು ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ನಾವು ನಮ್ದೇ ವಿಚಾರಗಳನ್ನ ಹೇಳ್ತೀವಿ, ಅದನ್ನ ಏನು ಪ್ರಯೋಜನಕ್ಕೆ ಬರಲ್ಲ. ಯಾಕಂದ್ರೆ ನಾವು ಒಂದು ರ್ಯಾಪೋ ಬಿಲ್ಡ್ ಮಾಡಬೇಕು ಇನ್ನೊಬ್ಬ ವ್ಯಕ್ತಿ ಜೊತೆ ಅಂತ ಹೇಳಿದ್ರೆ, ನಾವು ಅವನ ಸಮಸ್ಯೆಗಳನ್ನ ಆಲಿಸ್ಬೇಕು. ಲಿಸನಿಂಗ್ ಅಂದ್ರೆ ಆಲಿಸೋದು, ಹಿಯರಿಂಗ್ ಅಂದ್ರೆ ಕೇಳೋದಷ್ಟು. ಎಷ್ಟು ಡಿಫ್ರೆನ್ಸ್ ಇದೆ. ಮ್ಯೂಸಿಕ್ನ ನಾವು ಏನ್ ಮಾಡ್ತೀವಿ, ಲಿಸನ್ ಟು ಮ್ಯೂಸಿಕ್ ಅಂತೀವಿ, ಹಿಯರ್ ಟು ಮ್ಯೂಸಿಕ್ ಅಂತ ಹೇಳೋಣ. ಸರ್ ಯಾಕೆ, ಆಲಿಸಿದಾಗ ಅದರಲ್ಲಿರುವ ಸಂಗತಿಗಳು, ಅದರ ರಾಗ, ಅದರ ಶ್ರುತಿ, ಅದರ ಭಾವನೆ, ಹೆಚ್ಚಾಗಿ ಫೀಲಿಂಗ್, ಸ್ವರ, ಮಾಧುರ್ಯ ಎಲ್ಲ ನಾವು ತಗೋತೀವಿ. ಅವಾಗಲೇ ಅದಕ್ಕೆ ನಮಗೆ ಬೇಕಾಗಿರುವಂತಹ ರಿಸಲ್ಟ್ ಸಿಗುತ್ತೆ, ಫಲಿತಾಂಶಗಳು. ಆ ಒಂದು ರಿಲ್ಯಾಕ್ಸೇಷನ್, ಆ ಒಂದು ಖುಷಿ, ಯಾ ಆಗುತ್ತಲ್ವಾ? ಬರೀ ಹಿಯರಿಂಗ್ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದೊಂದು ಎಕ್ಸಾಂಪಲ್ ಹೇಳ್ತಾರೆ. ನ್ಯೂಯಾರ್ಕ್ ಅಲ್ಲಿ ಒಬ್ರು ನೀವು ಫೋಟೋಗ್ರಾಫರ್ ಇರ್ತಾರೆ, ಅವರು ತುಂಬಾ ಎಕ್ಸ್ಪೆನ್ಸಿವ್ ಫೋಟೋಗ್ರಾಫರು. ನಾವೇನಾದ್ರು ಆರ್ಡರ್ ಕೊಟ್ರೆ ಪ್ರಪಂಚದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅವ್ರನ್ನ ಫೋಟೋಗ್ರಾಫ್ ಮಾಡ್ಕೊಂಡ್ ಬರ್ತಾರೆ ಕಮರ್ಷಿಯಲ್ ಆಡ್ಗೆ. ಹಾಗಾಗಿ ಕೆಲವು ಕಸ್ಟಮರ್ಸ್ ಆರ್ಗ್ಯೂ ಮಾಡ್ತಾರೆ ಅವ್ರ ಹತ್ರ, ನೀನ್ ಮಾಡಿರೋ ಆಡ್ ಸರಿ ಇಲ್ಲ, ನೀನ್ ತೆಗ್ದಿರೋ ಫೋಟೋಗ್ರಫಿ ಸರಿ ಇಲ್ಲ, ಸೊ ನನಗೆ ರೀಶೂಟ್ ಮಾಡ್ಕೊಡು ಅಂತ. ಏನಿಲ್ಲ, ಅಷ್ಟೆಲ್ಲ ಡಾಲರ್ಸ್ ಖರ್ಚು ಮಾಡ್ಬಿಟ್ಟು ನಾನು, ಮತ್ತೆ ನಾನೊಬ್ಬ ಒಳ್ಳೆ ಫೋಟೋಗ್ರಾಫರು, ನಾನು ಇವ್ರು ಕ್ವಶನ್ ಮಾಡ್ತಾ ಇದ್ದಾರೆ, ನನ್ನ ಡೌಟ್ ಪಡ್ತಾ ಇದ್ದಾರೆ, ನನ್ನ ಸ್ಕಿಲ್ ಸೆಟ್ಸ್ನ, ನನ್ನ ಟ್ಯಾಲೆಂಟ್ನ, ನನ್ನ ಪ್ರತಿಭೆನ, ಇದು ಇನ್ಸಲ್ಟಿಂಗ್ ನನಗೆ ಅಂತ ಅಂದ್ರೆ ಆರ್ಗ್ಯುಮೆಂಟ್ ಆಗತ್ತೆ. ಆ ಕಸ್ಟಮರ್ ಹತ್ರ ನಾವು ಮಾತಾಡ್ತೀವಿ, ಮತ್ತೆ ನಮ್ಮ ವಾದನ ಮಂಡಿಸ್ತೀವಿ. ಇದು ಅದ್ಭುತವಾದಂಥದ್ದು ನಾನು ಮಾಡ್ಕೊ ಬಂದಿರೋದು. ಸಾವಿರಾರು ಕಸ್ಟಮರ್ಸ್, ಗ್ರಾಹಕರು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅವರಿಗೆ, ನಿಮಗೂ ಸಿಗಲೇಬೇಕು ಅಂತಂದ್ರೆ ಏನಾಗೋದು ಪ್ರಯೋಜನ? ನೋ, ಇಟ್ ವಾಂಟ್ ವಾಕ್ ಇನ್ ದಟ್ ವೇ. ಕಸ್ಟಮರ್ಗೆ ನಮ್ಮ ಬಗ್ಗೆ ಅಭಿಪ್ರಾಯ ಬದಲಾಗುತ್ತೆ, ನೆಕ್ಸ್ಟ್ ಟೈಮ್ ಬರೋದಿಲ್ಲ. ಸೊ ಹಾಗಾಗಿ ಅವ್ರೇನ್ ಹೇಳ್ತಾರೆ, ಅವರ ಸಮಸ್ಯೆಗಳನ್ನ ಆಲಿಸು, ಕೇಳು, ಏನಕ್ಕೆ ಬೇಕು ನಿನಗೆ, ಯಾಕೆ ನಾನು ಈ ಬದಲಾವಣೆಗಳನ್ನ ಮಾಡಬೇಕು, ಯಾಕೆ ನಾನು ನಿನ್ಗೆ ಅನಿಸ್ತಾ ಇದೆ ಅಂತ. ಆವಾಗ ಕೇಳಿದಾಗ ಅವರ ವ್ಯೂ ಪಾಯಿಂಟ್ ಗೊತ್ತಾಗತ್ತೆ. ಇಲ್ಲ, ನಾನೇನೋ ಎಕ್ಸ್ಪೆಕ್ಟ್ ಮಾಡಿದೆ, ಇದರಿಂದ ಇನ್ನೇನೋ ಬರ್ಬೇಕಾಗಿತ್ತು. ಆ ಸೂರ್ಯ ಸನ್ಸೆಟ್ ಆಗುವಾಗ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ಗೆ ಬೇಕಿತ್ತು, ಇದ್ರೆ ನಾನು ನನ್ನ ಕಂಪನಿ ಮೆಸೇಜ್ ನಾನು ಈ ತರ ಹೇಳಕ್ ಹೋಗ್ತಾ ಇದ್ದೀನಿ, ಏನೋ ಒಂದು ಹೇಳಕ್ ಸಾಧ್ಯ ಆಗುತ್ತೆ. ಇಲ್ಲ, ನಾನು ಮಾಡಿದೆ ಸರಿ, ಏನೂ ಕೇಳೋದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಸಂಬಂಧ ಮುರಿದು ಹೋಗುತ್ತೆ. ಸೊ ನಮ್ಮ ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಆಗಿದೆ. ಇನ್ನೊಂದು ಚಿಕ್ಕ ಎಕ್ಸಾಂಪಲ್, ಇದೆಲ್ಲ ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಿಗೆ ನಾವು ಅಳವಡಿಸ್ಕೋಬಹುದು. ಮೀನಿಂಗ್, ಬೇರೆಯವರ ಪರ್ಸೆಪ್ಷನ್ನ, ಬೇರೆಯವರ ಶೂಸ್ ಅಲ್ಲಿ ಇದ್ಕೊಂಡು ಈ ಒಂದು ಸಮಸ್ಯೆ ಹೇಗ್ ಕಾಣ್ತಿದೆ ಅನ್ನೋದನ್ನ ನಾವು ನೋಡ್ಬೇಕು. ಆರ್ಗ್ಯುಮೆಂಟ್ ಆಗಲ್ಲ, ಅದ್ ನೋಡ್ಬೇಕು ಅಂದ್ರೆ ಅವ್ರನ್ನ ಆಲಿಸ್ಬೇಕು, ಕೇಳ್ಬೇಕು, ಮನಸ್ಸಿಟ್ಟು. ಸರ್, ಸೊ ಅವಾಗ ಅವ್ನಿಗೆ ಅನ್ಸುತ್ತೆ, ಓಕೆ ಓಕೆ, ನಾನು ಇದನ್ನ ರೀಶೂಟ್ ಮಾಡ್ಕೊಳ್ಳ, ನಿಮ್ಗೆ ನನ್ಗೆ ಅರ್ಥ ಆಯ್ತು ನಿಮ್ಮ ಸಮಸ್ಯೆ, ನಿಮ್ ಸೊಲ್ಯೂಷನ್ ನಾನು ಕೊಡ್ತೀನಿ ಅಂತ ಹೇಳಿದಾಗ ಕ್ಲೈಂಟ್ಸ್ ಖುಷಿ ಆಗುತ್ತೆ. ರೀಶೂಟ್ ಮಾಡ್ತೀನಿ ಅಂದಾಗ್ಲೂ ಅವರು, ರೀಶೂಟ್ ಏನು ಬೇಡ, ಬೇರೆ ಏನಾದ್ರು ಮಾಡ್ಬೋದಾ ಅಂತಾನೆ ಹೇಳೋ ಸಾಧ್ಯತೆ ಇರುತ್ತೆ. ಯಾವಾಗ ನಾವು ಅವರ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ರೆಸ್ಪಾಂಡ್ ಮಾಡಿದಾಗ. ಯಾವಾಗ ಮಾಡಕ್ ಸಾಧ್ಯ? ನಾವು ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಾಗ. ಯಾವಾಗ ಅರ್ಥ ಮಾಡ್ಕೊಳಕ್ ಸಾಧ್ಯ? ಅದನ್ನ ಮನಸ್ಸಿಟ್ಟು ಕೇಳಿದಾಗ, ಆಲಿಸಿದಾಗ. ಓಕೆ, ಸೊ ರೆಸ್ಪಾಂಡಿಂಗ್ ಅಂಡ್ ಅಡ್ಜಸ್ಟಿಂಗ್ ದ ಫೀಡ್ಬ್ಯಾಕ್ ಅಂಟಿಲ್ ದೇ ಆರ್ ಸ್ಯಾಟಿಸ್ಫೈಡ್, ಅದನ್ನ ಮುಖ್ಯ ಮಾಡಬೇಕು. ರೆಸ್ಪಾಂಡ್ ಮಾಡಬೇಕು, ನಿಮ್ಗೆ ಏನ್ ಬೇಕು ಅದು ನಾನು ಕೊಡ್ತೀನಿ ಅಂತ ಹೇಳಿದಾಗ ನಾವು ತುಂಬಾನೇ ಒಳ್ಳೆಯ ಸಂಬಂಧವನ್ನ ನಾವು ನಿರ್ಮಾಣ ಮಾಡ್ಕೋತೀವಿ. ನಮ್ಮ ಕ್ಲೈಂಟ್ಸ್ ಜೊತೆ ಆಗ್ಲಿ, ನಮ್ಮ ಏನೋ ಸ್ಪೌಸ್, ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ, ಕಚೇರಿನಲ್ಲಿ, ಮ್ಯಾನೇಜ್ಮೆಂಟ್ ಜೊತೆ, ನಮ್ಮ ಸಹೋದ್ಯೋಗಿಗಳ ಜೊತೆ, ಎಲ್ಲ ಸಂಬಂಧಿಕರ ಜೊತೆ, ನೆರೆಹೊರೆಯವರ ಜೊತೆ, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ, ಎಲ್ಲರ ಜೊತೆನೂ ನಾವು ಉತ್ತಮವಾದ ಸಂಬಂಧವನ್ನ ನಿರ್ಮಾಣ ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ,
ಒಬ್ಬ ವ್ಯಕ್ತಿ ನಮ್ಮ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡ್ರೆ ಏನಾಗುತ್ತೆ, ಆತ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಸಹಾಯ ಮಾಡ್ತಾನೆ. ಎಸ್ ಸರ್ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ರೆ, ಮೀನಿಂಗ್ ಒಳ್ಳೆ ಅಭಿಪ್ರಾಯ ತರ್ಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಪೀಪಲ್ ಪ್ಲೀಸರ್ ಆಗೋದಲ್ಲ. ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದಟ್ ಪರ್ಟಿಕ್ಯುಲರ್ ಏನೋ ಗುಣ. ಪೀಪಲ್ ಪ್ಲೀಸರ್ ಅಲ್ಲ ನಾನು ಹೇಳ್ತೇನೆ. ಲಿಸ್ನಿಂಗ್, ಜಸ್ಟ್ ಲಿಸ್ನಿಂಗ್ ಅಷ್ಟೇ. ಅವ್ನ ಶತ್ರು ಇರಲಿ ಮಿತ್ರ ಇರಲಿ ಏನು ಹೇಳ್ತಾ ಇದ್ದಾನೆ, ಅವನ ಸಮಸ್ಯೆ ಏನು, ಅವನ ದೃಷ್ಟಿಕೋನದಲ್ಲಿ ಅವನು ಅಲ್ಲಿ ನಿಂತಿದ್ದಾನೆ. ಇದು ಆರಾಗಿ ನನಗೆ ಕಾಣಿಸ್ತಾ ಇದೆ, ಅವ್ನು ಒಂಬತ್ತಾಗಿ ಕಾಣ್ತಾ ಇದೆಯಾ? ಅದಕ್ಕೆ ತಾನೇ ಅವ್ನು ಒಂಬತ್ತು ಒಂಬತ್ತು ಅಂತ ಬಡ್ಕೋತಾ ಇದ್ದಾನೆ ಅಂತ ಯಾವಾಗ ಅನ್ನೋದು. ನಾನು ಅಲ್ಲೂ ಹೋಗಿ ನಿಂತ್ಕೊಂಡು ನೋಡಿದಾಗ ಹಾ, ಇಲ್ಲ ನನಗೆ ಅನ್ಸುತ್ತೆ ಆರೆ ಆರೆ ಆರೆ. ಸೊ ಆ ಒಂದು ಎಬಿಲಿಟಿ ಆಗುತ್ತೆ. ಅವ್ನು ಕೇಳಿದಾಗ ಅವ್ನು ಹೇಳ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾನೆ. ಕೊನೆಗೆ ಹೇಳಕ್ ಅವಕಾಶ ಕೊಟ್ಟಾಗ, ಅವನು ಪೂರ್ತಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಮಾತ್ರ ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ ಅವನ ಫೀಲಿಂಗ್ಸ್ನ. ಇಲ್ಲಪ್ಪ ನೋಡು, ಇಲ್ಲಿ ಬಂದು ನಿಂತ್ಕೊಂಡು ನೋಡು, ನಿನಗೆ ಒಂಬತ್ತು ಕಾಣುತ್ತೆ ಅಂತ ನಾವು ಹೌದಾ ಹೋಗಿ ನೋಡ್ತೀನಿ ಅಂತ ಕಾಣುತ್ತೆ. ಬಟ್ ಅಷ್ಟು ಮಾತಾಡಕ್ಕೆ ಬಿಟ್ಟಿಲ್ಲ. ನಾನು ಕಾಣ್ತಾ ಇರೋದು ಆರು ನಿಜಾನೇ, ನಾನು ಕಾಣ್ತಾ ಇರೋದು ಆರೇ ಪಾಪ, ನಾನು ಕೂಡ ಅದನ್ನೇ ವಾದ ಮಾಡುವಂಥದ್ದು. ಅದರಿಂದ ನಾವು ಆಲಿಸ್ಬೇಕು. ಬಿ ಇಂಟ್ರೆಸ್ಟೆಡ್ ರಾದರ್ ದ ಇಂಟ್ರೆಸ್ಟಿಂಗ್. ಅವರ ಸಮಸ್ಯೆಗಳಿಗೆ, ಅವರ ಮಾತುಗಳಿಗೆ ಆಸಕ್ತಿಯನ್ನು ತೋರಿಸ್ಬೇಕು. ಆಸಕ್ತಿ ಇರೋ ತರ ನೀವಿರ್ಬೇಕು. ನೀವು ಇಂಟ್ರೆಸ್ಟಿಂಗ್, ನೀವು ಆಸಕ್ತಿದಾಯಕವಾಗಿರೋದಲ್ಲ. ಸ್ವಲ್ಪ ಜನ ಮಾಡ್ತಾರೆ ಶೋ ಆಫ್, ಸುಮ್ಮನೆ ಮಾತಾಡ್ತಾನೆ ಇರೋದು ಅವ್ರ ಬಗ್ಗೆ. ಇವರೇನೋ ಮಾತಾಡ್ತಾರೆ, ನಾವು ಫಾರಿನ್ಗೆ ಹೋಗಿ ಬಂದಿದ್ದೆ, ನಾನು ಹೋಗಿ ಬಂದಿದ್ದೆ, ಎಲ್ಲೋಗಿ ಇಂಡೋನೇಷ್ಯಾನಾ, ನಾನು ಮಲೇಷ್ಯಾಗೆ ಹೋಗಿದ್ದೆ ಅಂತ ಅವ್ರು ಶುರು ಮಾಡಿ ಡಿಬೇಟ್ ಮಾಡ್ಬಿಟ್ಟು ಪಾಪ ಅವ್ನು ಹೇಳ್ತಾ ಇರ್ತಾನೆ ಅವ್ರ ಸಮಸ್ಯೆನ. ನನಗೇನೋ ಆಯ್ತು, ನನಗೆ ಇನ್ನೊಂದು ಆ ಖುಷಿಯಾದಂತ ಒಂದು ವಿಚಾರ ಶೇರ್ ಮಾಡೋಣ ಅಂತ ಬರ್ತಾ ಇರ್ತಾನೆ. ಕೇಳೋದೇ ಇಲ್ಲ, ಎಲ್ಲೋ ಒಂದ್ ಕಡೆ ಕಾಂಪ್ಲೆಕ್ಸ್. ಅದನ್ನ ತುಂಡರಿಸ್ಬಿಡೋದು ಮಾತನ್ನ, ನಮ್ದು ಹೇಳೋದು ವಿಚಾರನ. ನನಗೂ ಹಿಂಗೆ ಆಗಿತ್ತು, ನನಗೂ ಹಿಂಗೆ ಆಗಿತ್ತು, ನಾನು ಎಲ್ಲೋಗಿದ್ದೆ, ನಾವು ಅದನ್ನ ನೋಡಿದ್ವಿ. ಶೋ ಇರುತ್ತೆ, ಇರುತ್ತೆ, ಸತ್ವ ಎಲ್ಲ ಇರುತ್ತೆ, ನಮಗೂ ಅನುಭವ ಇರುತ್ತೆ. ಬಟ್ ನಮ್ಮ ಅನುಭವನ ಹಂಚ್ಕೋಬೇಕು ಅಂತ ನಮಗೂ ಆಸೆ ಇರುತ್ತೆ, ಖುಷಿ ಇರುತ್ತೆ, ಉತ್ಸಾಹ ಇರುತ್ತೆ. ಆದರೆ ಆ ವ್ಯಕ್ತಿ ಆ ವ್ಯಕ್ತಿ ಹೇಳೋದನ್ನ ನಾನು ಕೇಳಿದ್ರೆ, ಅವನಿಗೆ ನಾನು ಕೇಳ್ತಾ ಇದ್ದೀನಿ ಅಂತ ಅನ್ಸಿದ್ರೆ, ಅವನಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ ಅಂತ ಅನ್ಸಿದ್ರೆ, ಅಲ್ಲಿ ಆಗೋ ಮ್ಯಾಜಿಕ್ ಬೇರೆ. ಅದು ಮುಖ್ಯ. ನಾನು ಹೇಳೋದ್ರಿಂದ ನಾನು ಸ್ಯಾಟಿಸ್ಫೈ ಆಗ್ತೀನಿ ಅಷ್ಟೇ. ನಾನು ತೋರಿಸ್ಕೋತೀನಿ ನಾವೇನೋ ಮಾಡಿದ್ದೇನೆ, ಏನೋ ಜ್ಞಾನ ಗೊತ್ತು, ಯಾ ಮತ್ತು ಸಮಸ್ಯೆ ಪರಿಹಾರ ಗೊತ್ತು, ನಾನು ಇಂಟೆಲಿಜೆಂಟ್, ಎಸ್. ಅಥವಾ ನಾನು ಬಡವನಲ್ಲ, ನಾನು ಶ್ರೀಮಂತ, ನಾನು ಇದೆಲ್ಲ ಮಾಡಿದೆ, ನನ್ನ ಹತ್ರ ಎಷ್ಟು ದುಡ್ಡಿದೆ, ನಾನು ಇದೆಲ್ಲ ಅನುಭವಿಸಿದೆ, ನಾನು ಆ ಮಾಲ್ಗೆ ಹೋಗಿದ್ದೆ. ಏನ್ ಪ್ರಯೋಜನ, ಏನ್ ಪ್ರಯೋಜನ? ಹೇಳೋದ್ರಿಂದ ನಾನು ಖುಷಿ ಪಡ್ತೀನಿ, ಬಟ್ ಕೇಳೋದ್ರಿಂದ ಆ ವ್ಯಕ್ತಿ ಖುಷಿ ಪಡ್ತಾನೆ. ಮತ್ ಮುಖ್ಯವಾಗಿ ಸ್ನೇಹಿತರೆ, ಅವ್ನು ಹೇಳೋ ಒಂದು ವಿಚಾರಗಳು ನಾವು ಕೇಳ್ತಾ ಇದ್ರೆ ಅದರಿಂದ ನಮಗೂ ಲಾಭ ಆಗತ್ತೆ. ನಮ್ಮ ಜೀವನಕ್ಕೆ ಅಳವಡಿಕೆ ಮಾಡ್ಕೋಬಹುದು, ನಮ್ಗೆ ಬೇಕಾದಂತ ಕ್ಷೇತ್ರಗಳು. ಯಾಕಂದ್ರೆ ಅವನ ಅನುಭವ ಹೇಳ್ತಾನೆ. ಅವನ ಅನುಭವ ಹೇಳಿದಾಗ ನಾನು ಅದೇ ರೀತಿ ತಪ್ಪು ಮಾಡಿ ಕಲಿಯೋ ಅವಶ್ಯಕತೆ ಇಲ್ಲ ನನ್ನ ಜೀವನದಲ್ಲಿ. ಫಾರ್ ಎಕ್ಸಾಂಪಲ್, ಹೆಂಡತಿಯ ಮನಸ್ಸನ್ನ ಹೇಗೆ ಹೋಲಿಸ್ಬೇಕು ಅಂತ ಏನೋ ಹೇಳ್ಕೊತಾ ಇರ್ತಾನೆ, ನಾನು ಹಿಂಗ್ ಮಾಡಿದೆ ಅಂತ. ಅವನಿಗೆ ವರ್ಕ್ ಆಗಿರೋಂತಹ ಒಂದು ಮೆಥಡಾಲಜಿನ, ಏನೋ ಒಂದು ವಿಧಾನನ ಅವನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಯಾ ಅದು ತಿಳ್ಕೊಂಡಾಗ ನಾವು ಅದು ಅಳವಡಿಕೆ ಮಾಡ್ಕೋಬಹುದು. ಯಾ ಅಳವಡಿಕೆ ಮಾಡ್ಕೊಂಡಾಗ ನಮಗೆ ಲಾಭ ಇದೆಯಲ್ವೋ, ಆ ಹೊಸ ಜ್ಞಾನ, ಹೊಸ ತಂತ್ರ, ವಾಟ್ ಎವರ್ ಇಟ್ ಈಸ್. ಸೊ ಹಾಗಾಗಿ ಲಿಸನಿಂಗ್ ಆಲ್ಸೋದಿಂದ ತುಂಬಾ ಇದೆ. ಮತ್ತೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಡೋದು, ನಮ್ಮ ಅನುಭವ ಇದೆ ಅಂತ ತೋರಿಸ್ಕೊಡೋದು ನಿಲ್ಲಿಸಿ, ಬೇರೆಯವ್ರ ಅನುಭವ, ಬೇರೆಯವರ ಬುದ್ಧಿವಂತಿಕೆನ ನಾವು ತಗೋಬೇಕು. ಮತ್ತೆ ಅಕ್ನಾಲೇಜ್ ಮಾಡಬೇಕು, ಅವ್ರನ್ನ ಕೇಳಬೇಕು. ಕೇಳೋದು ಅಂತ ಹೇಳಿದ್ರೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಓಕೆ, ಆಲಿಸೋದು ಅಂದ್ರೆ ಸುಮ್ಮನೆ ಅವ್ರೇನೋ ಮಾತಾಡ್ತಾ ಇರ್ತಾರೆ ಹಿಂಗೆಲ್ಲೋ ನೋಡೋದು, ಗುಂಪಲ್ಲಿ ತಿರ್ಗಾ ಏನೋ ಮೊಬೈಲ್ ತಗೊಂಡು ಹಿಂಗ್ ಮೆಸೇಜ್ ನೋಡೋದು. ಮನೆ ಸಹಿತ ಏನೋ ಪ್ರಾಬ್ಲಮ್ ಹೇಳ್ತಾ ಇರ್ತಾರೆ, ಏನೋ ಇಂಪಾರ್ಟೆಂಟ್ ಮೆಸೇಜ್ ಬಂದ್ಬಿಟ್ಟಿರುತ್ತೆ, ಅದನ್ನ ನೋಡೋದು ಹಿಂಗೆ. ಹಾ ಹೇಳು ಹೇಳು, ಕೇಳಿಸ್ತಾ ಇದ್ವಿ. ದಟ್ ಇಸ್ ನಾಟ್ ದ ವೇ. ಹೇಳೋ ವ್ಯಕ್ತಿಗೆ ಏನನ್ಸುತ್ತೆ, ನಾವು ಆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆ ಆ ರೀತಿ ಯಾರಾದ್ರೂ ಬೇರೆ ಅವ್ರು ಮಾಡೋದು ಏನನ್ಸುತ್ತೆ ನಮ್ಗೆ, ಅಲ್ವಾ? ನಮ್ಗೊಂಥರ ಅವಮಾನ ಆದಂಗೆ ಆಗಲ್ಲ? ನನ್ನ ಮಾತಿಗೆ ಕೇಳ್ತಾನೆ ಇಲ್ಲ, ಯಾವ ಬೆಲೆನೂ ಇಲ್ಲ ಅಂತ ಅನ್ಸಲ್ವಾ? ಸೊ ಆ ರೀತಿ ಮಾಡೋಕ್ಕಿಂತ ಹೇಳು ನಿನ್ ಸಮಸ್ಯೆ ಅಂತ ಹೇಳಾಗ ಅವ್ರ ಭಾವನೆಗಳು ಹೇಳಿ ಬಿಟ್ಬಿಡ್ಬೇಕು. ಫುಲ್ಲು ಹೇಳಿ ಹೇಳಿ ಅವರು ಆಯ್ತು ನಂದೆಲ್ಲ ಹೇಳಿ ಅಂತ ಆದಾಗ್ಲೇ ಅವರು ಕೂಡ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನನ್ನ ಸಮಸ್ಯೆನ ಬಗೆಹರಿಸಿದ್ನೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಕೇಳ್ದ, ನನಗೆ ವ್ಯಾಲ್ಯೂ ಮಾಡ್ದ, ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟ, ನನ್ನ ಸಮಯಕ್ಕೆ ಬೆಲೆ ಕೊಟ್ಟ, ಕೊಟ್ಲು, ವಾಟ್. ಓಕೆ, ಇದು ಎಲ್ಲಾ ಕ್ಷೇತ್ರಗಳು ಅನ್ವಯಿಸುತ್ತೆ. ಓಕೆ.
ಅವರಿಂದ ಕಲಿತಾ ಇದ್ದೀನಿ ನಾನೇನು ಅಂತ ಅನ್ಕೋಬೇಕು ಯಾವತ್ತೂ ಅಷ್ಟೇ. ನಾನು ಮಾತಾಡುವಾಗ ನಾನು ಏನೋ ಕಲಿತಾ ಇದ್ದೀನಿ ಅಂದಾಗ ನಾವ್ ಹಿಂಗಿರ್ತೀವಿ, ಎಷ್ಟು ಅಟೆಂಟಿವ್ ಆಗಿರ್ತೀವಿ ಅಲ್ವಾ? ಆ ರೀತಿನೇ ಪ್ರತಿಯೊಬ್ಬರು ಮಾತಾಡುವಾಗಲೂ ಏನೋ ಅಂಶ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆಯಿಂದ ಅವ್ರ ಜೊತೆ ಇರಬೇಕು, ಕೇಳಬೇಕು. ಓಕೆ. ದೆನ್ ಕ್ಯೂರಿಯಾಸಿಟಿ ಇರಬೇಕು. ಕಲಿತಾ ಇದೀನಿ ಅಂದಾಗ ಏನಾಗುತ್ತೆ, ಹೊಸದೇನಾದ್ರು ಕಲಿತೀನಿ ಅಂದಾಗ ನನ್ ಕುತೂಹಲ ಮೂಡುತ್ತೆ. ಅವ್ರು ಹೆಂಗ್ ಮಾಡಿದ್ರು, ಸಮಸ್ಯೆ ಹೆಂಗ್ ಬಗೆಹರಿಸಿದ್ರು, ಕುತೂಹಲ ತಿಳ್ಕೊಬೇಕು. ಅವರ ಅನುಭವನ ಆ, ಬಗ್ಗೆ ತಿಳ್ಕೊಂಡು ನಾವು ಅದನ್ನು ಅಳವಡಿಸ್ಕೊಂಡು ನಮಗೆ ಲಾಭ ಆಗುತ್ತೆ ಅನ್ನೋ ಒಂದು ಕುತೂಹಲ ಪ್ರತಿಯೊಂದು ನಮ್ಮ ಲಿಸನಿಂಗ್ ಮಾಡುವಾಗ ಇರಬೇಕು. ಅದನ್ನ ನಾವು ತೋರಿಸ್ಕೋಬೇಕು. ಅವ್ರದ್ದೇನು, ಅವರ ಒಂದು ಕನಸಿನ ಪ್ರಪಂಚ ಏನು, ಅವ್ರು ಹೇಗೆ ಯೋಚನೆ ಮಾಡ್ತಾರೆ, ಅವರ ಒಂದು ಭಯಗಳೇನು, ಅವರ ಒಂದು ಕನಸೇನು, ಸಮಸ್ಯೆಗಳ ಸವಾಲುಗಳೇನು ಅನ್ನೋದನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಯಾವಾಗ ಅವ್ರಿಗೆ ಸಂಪೂರ್ಣವಾಗಿ ಮಾತಾಡಕ್ಕೆ ಬಿಟ್ಟು ನಾವು ಬರೀ ಆಲಿಸಿದ್ರೆ ಅಲ್ವಾ. ಪ್ರತಿಯೊಂದ್ಸರಿ ಹೇಳ್ತಾ ಇದ್ರೆ ಜಡ್ಜ್ಮೆಂಟ್ಗೆ ಹೋಗ್ಬಿಡುತ್ತೆ ಮನ್ಸು, ನಮ್ಮ ಸುಪ್ತ ಮನಸ್ಸು ಅಂತ ರಿವೈರ್ಡ್ ಆಗಿರುತ್ತೆ. ಅವ್ನು ಅರ್ಥ ಮಾಡ್ಕೊಂಡಿರೋ ತಪ್ಪು ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆ ನನ್ನ ಪರ್ಸೆಪ್ಷನ್ ಅದು, ಮೇ ಬಿ ಅದು ಸರಿ ಇರ್ಬೇಕು ಅಂತಿಲ್ಲ, ಸರಿ ಇರಬಾರ್ದು ಅಂತನೂ ಇಲ್ಲ. ಅವಾಗಲೇ ಕರೆಕ್ಷನ್ ಮಾಡ್ಬಿಡೋಣ, ಇಲ್ಲ ಅದೇನೇ ಅವ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗಿ ಎಲ್ಲೆಲ್ಲೋ ಹೋಗ್ಬಿಡ್ತಾನೆ, ರೂಟ್ ತಪ್ಪಿಡ್ತಾನೆ ಅನ್ಸುತ್ತೆ. ಬಟ್ ಡೋಂಟ್ ಡೂ ದ್ಯಾಟ್, ಜಸ್ಟ್ ವೇಟ್, ಜಸ್ಟ್ ವೇಟ್. ಕೊನೆಯಲ್ಲಿ ನಿಮಗೆ ಪ್ರಶ್ನೆಗಳನ್ನ ಹಾಕ್ಬೋದು, ಒಂದು ಪ್ರಶ್ನೆ ಕೇಳ್ಬೋದು, ಎರಡು ಪ್ರಶ್ನೆ ಕೇಳ್ಬೋದು, ಅದಕ್ಕೂ ಅವ್ರು ಉತ್ತರ ಕೊಡ್ತಾರೆ. ಅವಾಗ ಅವರ ಒಂದು ವ್ಯೂ ಪಾಯಿಂಟ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾ ಫೈನ್. ಸೊ ನಾವೇನ್ ಮಾಡ್ತೀವಿ, ಬೇರೆಯವ್ರಿಗೆ ಗಮನ ಕಡಿಮೆ ಕೊಡ್ತೀವಿ, ನಮ್ಮ ಬಗ್ಗೆ ನಾವು ಜಾಸ್ತಿ ಹೆಚ್ಚು ಗಮನನ ಕೊಡ್ತೀವಿ. ಬಟ್ ಮುಂದೆ ನಾವು ಅವರ ಹೇಳೋದನ್ನ ಕೇಳಬೇಕು. ಇದರಿಂದ ನಮಗೆ ಅನೇಕ ಲಾಭಗಳಿದೆ. ಮೊಟ್ಟ ಮೊದಲಿಗೆ ಅವರ ನಮ್ಮ ಸಂಬಂಧ ತುಂಬಾನೇ ಗಟ್ಟಿಯಾಗುತ್ತೆ. ಒಬ್ಬ ಕಸ್ಟಮರ್ ಬಂದು ನನ್ನ ಸಮಸ್ಯೆ ಅಂತ ಹೇಳಿದಾಗ ಏನಾಗುತ್ತೆ, ನಾನು ಕೇಳಿದಾಗ ನೀವು ಎಷ್ಟೋ ಕಡೆ ಹೋಗಿರ್ತೀರಾ, ಕಂಪ್ಲೇಂಟ್ ಅಂತ ಕೊಟ್ಟಾಗ ಅದನ್ನ ಆಲಿಸ್ಬಿಟ್ಟು, ಹೌದಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್, ಥ್ಯಾಂಕ್ಸ್ ಫಾರ್ ವೇಟಿಂಗ್, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಚಾಲೆಂಜಸ್, ನಾವು ನಿಮ್ಮ ಮಾತುಗಳನ್ನ ಕೇಳಿದೀವಿ, ಇದನ್ನ ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಎಷ್ಟು ಅನ್ಸುತ್ತೆ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಅಲ್ವಾ. ಟೆಲಿಕಾಲರ್ ಮಾತಾಡ್ಬೋದು, ಅಥವಾ ಪರ್ಸನಲ್ ಆಗಿ ಎಲ್ಲ ಹೋದಾಗ ನಾವು ಸಮಸ್ಯೆ ಅಂತ ಹೋದಾಗ ಅವ್ರು ಕರೆದು ಕೂಡಿಸಿ ಜ್ಯೂಸ್ ಕೊಡಿಸಿ ನೀವು ಹೇಳಿ ಸಮಸ್ಯೆ ಅಂತ ಹೇಳಿ ಅಂದ್ರೆ ಎಷ್ಟು ಫೀಲ್ ಆಗುತ್ತೆ ನಮಗೆ. ಸಿಮಿಲರ್ಲಿ ನಾವು ಕೂಡ ಅವ್ರಿಗೆ ಮಾಡಿದಾಗ ಅಷ್ಟೇ ಖುಷಿ ಆಗುತ್ತೆ. ಮತ್ತೆ ನಾವು ಅದೇ ಕಸ್ಟಮರ್ಸ್ ಹತ್ರ ಹೋಗ್ತೀವಿ ಅಲ್ವೋ, ಸಾರಿ ಅದೇ ಸೆಲ್ಲರ್ ಹತ್ರ ಹೋಗ್ತೀವಿ ಅಲ್ವೋ, ಅದೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀವಿ ಅಲ್ವೋ. ಯಾ ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ 4 ಪವರ್ಫುಲ್ ಕ್ವಶನ್ ಹಾಕ್ಬೇಕು. ಇವತ್ತಿಂದ ನಮ್ಮ ಸಂಭಾಷಣೆನ, ಲಿಸನಿಂಗ್ ಸ್ಕಿಲ್ ಇಂಪ್ರೂವ್ ಮಾಡಬೇಕು ಅಂದ್ರೆ 4 ಪ್ರಶ್ನೆ, ಬೇರೆಯವ್ರಿಗೆ ಉತ್ತೇಜನ ನೀಡಬೇಕು ಹೇಳೋದಕ್ಕೆ, ಮತ್ತೆ ಅದರಿಂದ ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು, 4 ಪ್ರಶ್ನೆ. ಇಫ್ ಯು ಆರ್ ಮೀಟಿಂಗ್ 3 years ಫ್ರಮ್ ಟುಡೇ, ಯಾವುದೇ ವ್ಯಕ್ತಿ ಹತ್ರ ನೀವು ಈ ಡಿಸ್ಕಷನ್ ಅಥವಾ ಈ ಒಂದು ಕಾನ್ವರ್ಸೇಷನ್ ನ ನೀವು ಮುಂದುವರಿಸಬಹುದು. ಗೊತ್ತಿರೋನಿರ್ಲಿ, ಗೊತ್ತಿಲ್ಲದೆ ಇರೋನಿರ್ಲಿ, ಅಪರಿಚಿತನಿದ್ದು ಸಹಿತ ಮಾಡ್ಬೋದು. ಅವ್ರಿಗೆ ಇಷ್ಟ ಇದ್ರೆ ಅದಕ್ಕೆ ಸ್ಪಂದಿಸ್ತಾರೆ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಿರೋರ ಹತ್ರ, ಯಾರು ಕುಟುಂಬದಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಪ್ರೊಫೆಷನ್ ಅಥವಾ ವೃತ್ತಿ ಆಫೀಸಲ್ಲಿ ಇರ್ಬೋದು, ಯಾ ನೆರೆ ಹೊರೆಯಲ್ಲಿರ್ಬೋದು, ಯಾರದೇ ವ್ಯಕ್ತಿಗಳ ಹತ್ರ ನಿಮಗೆ ತುಂಬಾ ಖುಷಿ ಕೊಡುತ್ತೆ ಅವರ ಸಾಮೀಪ್ಯ, ಅವರ ಹತ್ರ ಮಾತುಕತೆ ಅಂದ್ರೆ ಅವ್ರ ಹತ್ರ ನೀವು ಇದನ್ನ ಮಾಡಬಹುದು. ಹೆಚ್ಚಿನ ಮುಖ್ಯವಾಗಿ ಅಂದ್ರೆ ಅವ್ರ ಹತ್ರ ನೀವು ರ್ಯಾಪೋ ಬಿಲ್ಡ್ ಮಾಡ್ಬೇಕಂದ್ರೆ ಇದನ್ನ ನೀವು ಮಾಡ್ಬೋದು. ಏನು, if you are meeting 3 years from today, what has to have happened during that 3 years period for you to feel happy about your progress? ನಾವೇನಾದ್ರೂ 3 ವರ್ಷ ಮುಂದೆ ಭೇಟಿ ಮಾಡಿದ್ರೆ, ಇವತ್ತು ಬಿಟ್ಟು ಇವತ್ತಿಂದ 3 ವರ್ಷ ಮುಂಚೆ ಆದ ನಂತರ ನಾವು ಭೇಟಿ ಮಾಡಿದ್ರೆ, ವಾಟ್ ಹ್ಯಾಸ್ ಟು ಹ್ಯಾವ್ ಹ್ಯಾಪನ್ ಡ್ಯೂರಿಂಗ್ ದಟ್, ಅಷ್ಟರಲ್ಲಿ ನಿಮ್ಗೆ ಏನಾಗಿರ್ಬೇಕು ನಿಮ್ಮ ಜೀವನದಲ್ಲಿ, ಏನೇನಾಗಿರ್ಬೇಕು ಅಂತ ನಿಮಗೆ ಅನ್ಸುತ್ತೆ. ಅದು ನಿಮ್ಗೆ ಖುಷಿ ಕೊಡುವಂತ ವಿಚಾರಗಳು ಅಥವಾ ಪ್ರೋಗ್ರೆಸ್, ಪ್ರಗತಿ ಇರುವಂತದ್ದಾದ್ರೆ ನಿಮ್ಮ ಜೀವನದಲ್ಲಿ ಏನದು, ಯಾವ ಅಂಶಗಳು ಆಗಿರ್ಬೇಕು ಅಂತ ಅನ್ಸುತ್ತೆ ಅಂತ ಕೇಳಬೇಕು. ಅವಾಗ ಅವರು ತಮ್ಮ ಆಸೆಗಳನ್ನ, ಕನಸುಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಓಕೆ, ನಾನು ಇಲ್ಲಿದ್ದೀನಿ, ನಾನು ಇವತ್ತು ನನಗೆ ಸಂಬಳ 1 ಲಕ್ಷ ಇದೆ, ಮುಂದಿನ 3 ವರ್ಷ ನಾನು ಒಂದು 5 ಲಕ್ಷ ನನಗೆ ಬರೋ ತರ ನಾನು ಮಾಡಬೇಕು ಅಂತಾನೋ, ಅಥವಾ ನನ್ನ ದೈಹಿಕ ಆರೋಗ್ಯ ಈ ತರ ಕುಸಿದಿದೆ, ಇದನ್ನ ಇಂಪ್ರೂವ್ ಆಗಿದೆ, ನಾನು 6 ಪ್ಯಾಕ್ 4 ಪ್ಯಾಕ್ ಮಾಡ್ಕೋಬೇಕು, ಚೈತನ್ಯಶಾಲಿಯಾಗಿರ್ಬೇಕು, ಆರೋಗ್ಯವಂತನಾಗಿರ್ಬೇಕು ಅಂತಾನೋ, ನನ್ನ ಸಂಬಂಧ ಇಷ್ಟು ಹದಗೆಟ್ಟಿದೆ, ಮುಂದೆ ನಾನು ಮ್ಯಾಗ್ನೆಟ್ ತರ ಆಗಬೇಕು, ಜನ ನನ್ನ ಅಟ್ರಾಕ್ಟ್ ಮಾಡಬೇಕು, ಎಲ್ಲ ನಾನು ಹುಡ್ಕೊಂಡು ಬರ್ಬೇಕು ಅಂತಾನೋ, ಬಿಸ್ನೆಸ್ ಅಲ್ಲಿ ನಾನು ಇಲ್ಲಿದ್ದೀನಿ, ಇಷ್ಟಿದೆ ನನ್ನ ರೆವಿನ್ಯೂ, ಇದನ್ನ 10 ಪಟ್ಟು ಹೆಚ್ಚು ಮಾಡಿರ್ತೀನಿ ಅಂತಾನೋ, ಏನೋ ಒಂದು ಆ ಕನಸನ್ನ ಅವರು ಹೇಳಕ್ ಶುರು ಮಾಡ್ತಾರೆ. ಅಂದ್ರೆ ನೀವು ಒಂದು ಕ್ವಶನ್ ಹಾಕಿದ್ರೆ ಅದಕ್ಕೆ ಉತ್ತರ ಕೊಟ್ಟಾಗ ಅಪಾರವಾದಂತ
ನಮಗೆ ಸಿಗ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಕ್ವಶನ್ ಹಾಕ್ಬೇಕು, ವಾಟ್ ಆರ್ ದಿ ಬಿಗ್ಗೆಸ್ಟ್ ಡೇಂಜರ್ಸ್ ಯು ವಿಲ್ ಹ್ಯಾವ್ ಟು ಫೇಸ್ ಅಂಡ್ ಡೀಲ್ ವಿತ್ ಇನ್ ಆರ್ಡರ್ ಟು ಅಚೀವ್ ದಟ್ ಪ್ರೋಗ್ರೆಸ್. ಹಾಗಾದ್ರೆ ನೀವು ಅದೆಲ್ಲ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಬಟ್ ಬಿಗ್ಗೆಸ್ಟ್ ದೊಡ್ಡದಂತ ಸಮಸ್ಯೆ ಅಥವಾ ಸವಾಲಿಯನ್ನ ನೀವು ಫೇಸ್ ಮಾಡ್ತೀರಾ, ಎದುರಿಸ್ತೀರಾ ಅಂತ ನಿಮ್ಗನ್ಸುತ್ತೆ ಆ ಒಂದು ಸಾಧನೆ ಮಾಡ್ಲಿಕ್ಕೆ, ಆ ಒಂದು ಪ್ರಗತಿನ ತೋರ್ಸಕ್ಕೆ ಅಂತ ಕೇಳ್ಬೇಕು. ಅವಾಗ ಅವರು ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತಾರೆ. ನಂತರ ಮೂರನೇ ಕ್ವಶನ್, ವಾಟ್ ಆರ್ ದಿ ಬಿಗ್ಗೆಸ್ಟ್ ಅಪರ್ಚುನಿಟೀಸ್ ದಟ್ ಯು ಹ್ಯಾವ್ ದಟ್ ಯು ವುಡ್ ನೀಡ್ ಟು ಫೋಕಸ್ ಆನ್ ಅಂಡ್ ಕ್ಯಾಪ್ಚರ್ ಟು ಅಚೀವ್ ದೋಸ್ ಟೈಮಿಂಗ್ಸ್. ಏನು ದೊಡ್ಡ ಅವಕಾಶಗಳು, ಸುವರ್ಣಾವಕಾಶಗಳು ಅಲ್ಲಿ ನಿಮಗೆ ಬರಬೇಕು ಅಂತ ನೀವೇನು ಅನ್ಕೊಂತೀರಾ? ಏನಕ್ಕೆ ನೀವು ಫೋಕಸ್ ಮಾಡಕ್ಕೆ, ಗಮನ ಮಾಡಲಿಕ್ಕೆ, ಅದ್ರಲ್ಲಿ ಇದ್ರೆ ಆ ಅವಕಾಶಗಳನ್ನು ಸಿಕ್ಕಿದ್ರೆ ನಾನು ಹೆಚ್ಚಿನ ಮಟ್ಟದಲ್ಲಿ ಆ, ಫೋಕಸ್ ಮಾಡಲಿಕ್ಕೆ, ಗಮನ ಕೊಡೋಕ್ಕೆ, ಕೇಂದ್ರೀಕೃತ ಮಾಡೋದಕ್ಕೆ ನನ್ನ ಗುರಿನಲ್ಲಿ, ಮತ್ತೆ ಆ ಗುರಿನ ಸಾಧಿಸಕ್ಕೆ ನನಗೆ ಆ ಲಾಭದಾಯಕ ಆಗತ್ತೆ ಅನ್ನೋದು ಏನಿದು, ಯಾವ್ದದು ಬಿಗ್ಗೆಸ್ಟ್ ಅಪರ್ಚುನಿಟಿ ಅಂತ ಕೇಳಬೇಕು. ನೆಕ್ಸ್ಟ್, ವಾಟ್ ಸ್ಟ್ರೆಂತ್ಸ್ ವಿಲ್ ಯು ನೀಡ್ ಟು reinforce and maximize, and what skill and resources will you need to develop that you don't currently have in order to capture those opportunities. Yeah, ಯಾವ ಯಾವ ಏನು ಆ ಸಾಮರ್ಥ್ಯ ಅಥವಾ ಶಕ್ತಿ ಅಥವಾ ಏನಂತ ಹೇಳ್ತಾರೆ, ಹ್ಮ್ ಕಲೆ ಎಲ್ಲ ರಿಸೋರ್ಸಸ್, ಅವೆಲ್ಲ ಏನ್ ಬೇಕು ಅಂತ ಅನ್ಸುತ್ತೆ ಈಗಿನ ಪೊಸಿಷನ್. ಇವಾಗ ನಿಮ್ಗೆ ಏನಿಲ್ಲ, ಅವಾಗ ನಿಮ್ಗೆ ಏನ್ ಬೇಕು ಅದಾಗೋದಕ್ಕೆ ಏನೇನು ಅಕ್ವೈರ್ ಮಾಡ್ಬೇಕು, ನಾಲೆಜ್ ಆಗಲಿ, ಸ್ಕಿಲ್ ಸೆಟ್ಸ್ ಆಗಲಿ, ಸಾಮರ್ಥ್ಯನ ಹೆಚ್ಚಿಸ್ಕೊಳ್ಳೋದಾಗ್ಲಿ, ಯಾವೊಂದು ಅಂಶ ನಿಮ್ಗೆ ಬೇಕು ಆ ಸಕ್ಸಸ್ನ ಅಚೀವ್ ಮಾಡ್ಲಿಕ್ಕೆ ಅಂತ ಅನ್ಕೋತೀನಿ ಅಂತ ಈ 4 ಕ್ವಶನ್ಸ್ ಕೇಳಿದಾಗ ಜನ ಹೇಳಕ್ ಶುರು ಮಾಡ್ತಾರೆ. ಸೊ ಅವರ ಕನಸುಗಳು, ಅವರ ಒಂದು ಆ, ಏನು ಒಂದು ಒಂದು ದೊಡ್ಡ ಗುರಿ, ಅದನ್ನೆಲ್ಲ ಶೇರ್ ಮಾಡ್ತಾರೆ. ಮುಖ್ಯವಾಗಿ ಅವ್ರಿಗೊಂದು ಏನು ಅವಕಾಶ ಕೊಡ್ತಾ ಇದ್ದೀರಾ ನೀವು ಅಂತ ಹೇಳಿದ್ರೆ, ಎಷ್ಟೋ ಜನ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಅಫ್ಕೋರ್ಸ್ ನಾವು ಕೇಳಿದ ತಕ್ಷಣ ಹೇಳಲೇಬೇಕು ಅಂತಿಲ್ಲ, ಯಾಕಂದ್ರೆ ನಾವು ದೈನಂದಿನ ಜಂಜಾಟದಲ್ಲಿ ತೊಡಗಿದ್ದೀವಿ, ಈ ತರ ಎಲ್ಲ ಯೋಚನೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. 3 ಇಯರ್ಸ್ ಡೌನ್ ದ ಲೈನ್ ಫ್ರಮ್ ನಾವು, ಅಥವಾ 5 ಇಯರ್ಸ್ ಇಲ್ಲಿಂದ ಏನ್ ಮಾಡ್ಬೇಕು, 10 ವರ್ಷ ಏನ್ ಮಾಡ್ಬೇಕು ಅಂತ ಗುರಿಗಳು ಯಾರು ಇಟ್ಕೊಂಡಿರೋದಿಲ್ಲ ಸಾಮಾನ್ಯವಾಗಿ. ಆದ್ರೆ ನೀವು ಈ ಪ್ರಶ್ನೆಗಳನ್ನ ಕೇಳೋದ್ರಿಂದ ಅವರಿಗೆ ಅದನ್ನ ಇಟ್ಕೊಳ್ಳೋ ರೀತಿ ಉತ್ತೇಜನ ಕೊಡ್ತೀರಾ ಅಲ್ವಾ? ಓ, ನಾನು ಮುಂದಿನ 3 ವರ್ಷ ನಾನೇನೋ ಮಾಡಬೇಕು, ಇವಾಗಿಂದ ವಿಭಿನ್ನವಾಗಿರ್ಬೇಕು, ಏನೋ ಸಾಧಿಸ್ಬೇಕು ಅನ್ನೋ ವಿಚಾರಗಳು ಅವ್ರ ತಲೆಗೆ ಬರುತ್ತೆ. ಮತ್ತೆ ಅದು ಖುಷಿ ತರುವಂತ ವಿಚಾರಗಳಾಗಿರುತ್ತೆ. ಅದು ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅವರಿಗೆ, ಅವರು ಟ್ರಿಗರ್ ಮಾಡುತ್ತೆ, ಅದಕ್ಕೆ ಅವ್ರಿಗೆ ಪ್ರವೋಕ್ ಮಾಡುತ್ತೆ. ಯಾ ಅದನ್ನ ಮಾಡ್ಲಿಕ್ಕೆ, ಅದನ್ನ ಅಳವಡಿಸ್ಕೊಳ್ಳಿಕ್ಕೆ, ಅದು ಅವ್ರಿಗೆ ಕೂಡ ಲಾಭ ಆಗುತ್ತೆ. ಮತ್ತೆ ಮುಖ್ಯವಾಗಿ ಇದ್ರ ಬಗ್ಗೆ, ನನ್ನ ಬಗ್ಗೆ ಕನಸನ್ನು ಕಾಳಜಿ ಇಟ್ಕೊಂಡಿದ್ದಾನೆಲ್ಲ, ಇಷ್ಟೊಂದು ಕೇಳ್ತಾ ಇದ್ದಾನೆ ನನ್ನ ಸಮಸ್ಯೆಗಳು, ಯಾರು ಕೇಳಲ್ಲ ಸ್ವಾಮಿ, ಯಾರು ಕೇಳಲ್ಲ ಇವತ್ತಿಗೆ. ಬರೀ ಹೇಳೋರೆ, ಇನ್ಸ್ಟ್ರಕ್ಷನ್ಸ್ ಕೊಡೋರೆ, ಹಿಂಗ್ ಮಾಡು ಹಂಗ್ ಮಾಡು, ಚಿಕ್ಕ ವಯಸ್ಸಿಂದ ತಂದೆ ತಾಯಿ ಕಡೆಯಿಂದ, ಅಣ್ಣ ತಮ್ಮಂದರಿಂದ, ಫ್ರೆಂಡ್ಸ್ ಇಂದ, ಟೀಚರ್ಸ್ ಇಂದ ಬರೀ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಸಿಕ್ಕಿದೆ. ಹಾಗಾಗಿ ನಮಗೆ ಆ ಅಸಮರ್ಥತೆಗಳು ಇರೋದು, ಇವಾಗಲೂ ಸೆಲ್ಫ್ ಡೌಟ್ ಬಂದಿರೋದು. ಹಿಂಗ್ ಮಾಡ್ಬೇಡ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡು, ಇದು ಸರಿಯಾಗಿಲ್ಲ, ಇನ್ನೊಂದ್ ಸ್ವಲ್ಪ ಉತ್ತಮ ಮಾಡು, ಅದ ತಕ್ಷಣ ನಮ್ಗೆ ಗೊತ್ತು ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂತ. ಹೋಗಿ ರಿಜಿಸ್ಟರ್ ಆಗುತ್ತೆ. ಹೇ, ದಾರಿನಲ್ಲಿ ಒಬ್ನೇ ಹೋಗ್ಬೇಡ, ನೀನ್ ಚಿಕ್ಕವನು, ಏನಾದ್ರು ಆಕ್ಸಿಡೆಂಟ್ ಆಗುತ್ತೆ ಅಂದಾಗ ನನಗನ್ಸುತ್ತೆ ನನ್ನ ಕೈಲಿ ಆಗಲ್ಲ, ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನನಗೆ ಗೊತ್ತಾಗಲ್ಲ, ನನ್ನ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ಕೈ ಹಿಡ್ಕೊಂಡು ನಡ್ಕೊ, ಆ ಕಡೆ ಈ ಕಡೆ ಹೋಗ್ಬೇಡ, ಭಯ ಬರುತ್ತೆ, ಕಾನ್ಫಿಡೆನ್ಸ್ ಇರಲ್ಲ. ಪ್ರತಿಯೊಂದು ನೀನ್ ಈ ರೀತಿ ಮಾತಾಡ್ಬೇಡ, ಎದುರುವಾದಿಸಿ. ಓ, ನಾನೇನು ಮಾತಾಡಬಾರ್ದು, ನನ್ನ ಭಾವನೆಗಳನ್ನ ಹೇಳ್ಕೋಬಾರ್ದು, ಮುಚ್ಚಿಟ್ಕೋಬೇಕು ಅನ್ನೋದು ಬರುತ್ತೆ. ಈ ತರ ನಮ್ಮ ಬಾಲ್ಯ, ಚೈಲ್ಡ್ಹುಡ್ ವೂಂಡ್ಸ್ ಏನಿದೆ, ಆ ಟ್ರಾಮಾಸ್ ಏನಿದೆ, ಅದು ನಮ್ಮನ್ನ ಇವತ್ತಿಗೆ ಈ ಮಟ್ಟದಲ್ಲಿ ತಂದು ನಿಲ್ಲಿಸಿದೆ. ಕೇವಲ ಇನ್ಸ್ಟ್ರಕ್ಷನ್ಸ್. ಅದೇ ತಪ್ಪುಗಳನ್ನು ನಾವು ಮಾಡಿದಾಗ ಈಗಲೂ ನಮ್ಗೆ ಯಾವ ರೀತಿ ಅದ್ರ ಬಗ್ಗೆ ಬೇಜಾರಿದೆ, ಬೇಸರ ಇದೆ ಅಲ್ವಾ? ಅದೇ ತಪ್ಪುಗಳನ್ನ ನಾವು ರಿಪೀಟ್ ಮಾಡೋದಲ್ಲ, ನಾವು ಕೇಳುಗರಾಗಬೇಕು. ಮತ್ತೆ ಎಂಪವರ್ಮೆಂಟ್ ಮಾಡಬೇಕು ಜನರಿಗೆ. ಕೇಳಿದಾಗ ಅವ್ರಿಗೆ ಐಡಿಯಾಸ್ ಬರ್ತಾರ, ಕ್ವಶನ್ಸ್ ಹಾಕಿದಾಗ, ಓಪನ್ ಎಂಡೆಡ್ ಕ್ವಶನ್ಸ್ ಹಾಕಿದಾಗ ಅವರೇ ಕೆಲವೊಮ್ಮೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅವರೇ ತಂದ್ಕೊಂತಾರೆ. ದಟ್ ನಾವು ಅದು NLP ನಲ್ಲಿ ನೋಡ್ತೀವಿ, ಆ ಒಂದು ಟೆಕ್ನಿಕ್ಸ್ನೆಲ್ಲ ನಾವು ಕಲಿತೀವಿ. ಎನಿವೇಸ್, ಸೊ ಸ್ನೇಹಿತರೆ, ಇದನ್ನ ಎಲ್ಲರ ಜೊತೆ ಬಳಸಿ, ನಿಮ್ಮ ಗಂಡ ಹೆಂಡತಿ ಯಾರೇ ಇರಲಿ, ಕುಟುಂಬದ ಸದಸ್ಯರ ಜೊತೆ, ಮಕ್ಕಳ ಜೊತೆ, ಸ್ಟಾಫ್ ಜೊತೆ, ನಿಮ್ಮ ಬಿಸ್ನೆಸ್ ಕ್ಲೈಂಟ್ಸ್ ಜೊತೆ, ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ, ಯಾ ಎಲ್ಲರ ಹತ್ರನು ಈ ತಂತ್ರನ ಬಳಸ್ಬೋದು. 4 ಕ್ವಶನ್ ಕೇಳಿ,
ಹೆಚ್ಚಿನ ಅದು ಕೇಳಕ್ಕಾಗಿಲ್ಲ, ಸಮಯಾವಕಾಶ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ಕೇಳಿ ಅವ್ರು ಹೇಳೋ ಮಾತುಗಳನ್ನ ಅಷ್ಟೇ. ಮಾಡಿದಾಗ ನಮ್ಮ ಸಂಬಂಧ ಉತ್ತಮ ಮಟ್ಟಕ್ಕೆ ಹೋಗುತ್ತೆ. ಸೊ ಟೇಕ್ ಯುವರ್ ಟೈಮ್ ಟುಡೇ. ಇವತ್ತಿನ ಚಟುವಟಿಕೆ ಏನು? 4 questions ರೆಡಿ ಮಾಡಿ, ಕಾರ್ಡಲ್ಲಿ ಬರ್ಕೊಳ್ಳಿ, ಮನನ ಮಾಡಿ, ಅಭ್ಯಾಸ ಮಾಡಿ, ರೆಡಿಯಾಗಿ ಇಟ್ಕೊಳ್ಳಿ. ನೀವು ಎಲ್ಲಿ ಬೇಕಾದ್ರೂ ಕೇಳ್ಬೋದು ಇದನ್ನ, ನಿಮ್ಮ ರ್ಯಾಪೋ ಬಿಲ್ಡ್ ಮಾಡೋದಕ್ಕೆ. ಯಾಕಂದ್ರೆ ಒಬ್ಬ ಸ್ಯಾಟಿಸ್ಫೈಡ್, ಒಬ್ಬ ಹ್ಯಾಪಿ ಕಸ್ಟಮರ್, ಒಬ್ಬ ಹ್ಯಾಪಿ ಸ್ಪೌಸ್, ಹ್ಯಾಪಿ ನೈಬರ್, ಯಾ ಹ್ಯಾಪಿ ಮ್ಯಾನೇಜರ್, ಸಬಾರ್ಡಿನೇಟ್, ಬಿಸ್ನೆಸ್ ಕ್ಲೈಂಟ್ ಯಾವತ್ತು ನಮಗೆ ನಮ್ಮ ಸ್ಟ್ರೆಸ್ಗಳನ್ನ ಕಡಿಮೆ ಮಾಡಲಿಕ್ಕೆ, ನಮ್ಮ ಏನು ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುವಂತರಾಗಿರ್ತಾರೆ. ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಈಗ ಯಾವ ನಮ್ಮ ಬಗ್ಗೆ ಅಭಿಪ್ರಾಯ ಬದಲಾಗುತ್ತೆ ಅವರಿಗೆ, ಏನ್ ಮಾಡ್ತಾರೆ? ನಾವು ಸಮಸ್ಯೆ ಸಿಕ್ಕಾಕೊಂಡ್ರು ಕೂಡ ಅವ್ರು ಬಂದು ಆ ಅಭಿಪ್ರಾಯದ ದೆಸೆಯಿಂದ ನಮ್ಗೆ ಸಹಾಯ ಮಾಡ್ತಾರೆ. ಆದ್ರೆ ನಮ್ಗೆ ಸಮಸ್ಯೆಗಳು ಇರೋದಿಲ್ಲ, ಒತ್ತಡಗಳು ಇರೋದಿಲ್ಲ. ಕೇವಲ ಒಂದೇ ಒಂದು ತ್ಯಾಗ ಏನು? ನಾನು ಹೇಳೋದನ್ನ ನಿಲ್ಸಿರೋದಕ್ಕೆ, ಕೇಳ ಕೇಳಿಗನಾಗಿರೋದಕ್ಕೆ ಅಷ್ಟೊಂದು ದೊಡ್ಡ ಲಾಭ ಇದೆ. ಸೊ ಡೂ ಇಟ್ ಟುಡೇ, ಪ್ಲೀಸ್ ಟ್ರೈ ಟು ಡೂ ಇಟ್ ಟುಡೇ. ದಟ್ ಇಸ್ ಅ ಚಟುವಟಿಕೆ. ಇವತ್ತು 40% ಕೇಳಿ ಅಷ್ಟೇ. 40% ಕಡಿಮೆ ಮಾಡಿ ಮಾತಾಡೋದು ಇವತ್ತು. ನಾಳೆ ಹಂಗೆ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡು ಹೋಗಿ. ಯಾರಾದ್ರೂ ಇರ್ಬೋದು, ಅವ್ರು ತಪ್ಪು ಹೇಳ್ತಾ ಇದ್ರು ಸರಿ, ಜಸ್ಟ್ ಲಿಸನ್. ಲಾಸ್ಟ್ ಒಂದು ಕ್ವಶನ್, ಯಾಕಂದ್ರೆ ಬೇರೆ ವಿಚಾರ, ಲಿಸನ್ ಮಾಡಿ. ಸೊ ಸಿ ದ ಮ್ಯಾಜಿಕ್ ಏನಾಗುತ್ತೆ ನಿಮ್ಮ ಜೀವನದಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ 4 ಕ್ವಶನ್ನ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ನಿಮಗೆ ನೀವು ಹಾಕೊಳ್ಳಿ ಅಲ್ವಾ. ನೀವೇನ್ ಮಾಡ್ತೀರಾ ಇವತ್ತಿಂದ 3 ವರ್ಷಕ್ಕೆ ಮುಂದೆ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನಾಗಿರ್ಬೇಕು ನಿಮ್ ಜೀವನದಲ್ಲಿ? ಯಾ ಏನ ಆತರ ಮಾಡ್ಬೇಕು ಅಂದ್ರೆ ನನಗೇನು ಚಾಲೆಂಜಸ್ ಯಾವ್ದು ಬರ್ಬಹುದು, ಅದನ್ನ ಕೂಡ ಈಗಲೇ ಯೋಚನೆ ಮಾಡಿ. ಯಾ ಮತ್ತೆ ಆ ಪ್ರೋಗ್ರೆಸ್ಗೆ ಬಿಗ್ಗೆಸ್ಟ್ ಚಾಲೆಂಜ್, ಡೇಂಜರ್ ಏನಂತ ತಿಳ್ಕೊಂಡ್ವಿ ಅಂದ್ರೆ, ಯಾವ್ದು ಅಪರ್ಚುನಿಟಿ ಬಂದ್ರೆ ನನಗೆ ಇನ್ನ ಸ್ಪೀಡ್ ಆಗಿ ಆಕ್ಸಿಲರೇಟ್ ಮಾಡ್ಬೋದು ನಿಮ್ ಜರ್ನಿನ ಅಂತಾನು ಹಾಕೊಳ್ಳಿ. ಮತ್ತೆ ಯಾವ ಸ್ಕಿಲ್ ಸೆಟ್ಸ್ನ ನಾನು, ಯಾವ ಏನು ಆ, ಜ್ಞಾನನ ಅಳವಡಿಸ್ಕೋಬೇಕು ಅದನ್ನ ಬೇಗ ಅಚೀವ್ ಮಾಡ್ಲಿಕ್ಕೆ, ಅಥವಾ 3 ವರ್ಷಗಳಲ್ಲಿ ಅದನ್ನ ನಾನು ಅನ್ಕೊಂಡಿರೋದನ್ನ ಅಚೀವ್ ಮಾಡ್ಲಿಕ್ಕೆ ಅನ್ನೋದನ್ನ ಮಾಡ್ಕೊಳ್ಳಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಸೊ ಬಿ ಎ ಗುಡ್ ಲಿಸನರ್, ಆಕ್ಟಿವ್ ಲಿಸನರ್ ಫ್ರಮ್ ಟುಡೇ ಆನ್ವರ್ಡ್ಸ್. ಓಕೆ, ಯಾ ಥ್ಯಾಂಕ್ ಯು. ಈಗ ವಾಟ್ ವಿ ಡೂ, ಯೋಧರ ಘೋಷಣೆ ಮಾಡೋಣ. ಥ್ಯಾಂಕ್ ಯು, ಎಕ್ಸಲೆಂಟ್ ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್. ಓಕೆ, ಈಗ ನಾವು ಶುರು ಮಾಡೋಣ ಯೋಧರ ಘೋಷಣೆ. ರೆಡಿ ಸ್ಟಡಿ 1 2 3 ಗೋ. ರಿಪೀಟ್ ಆಫ್ಟರ್ ಮೀ, ರಿಪೀಟ್ ಆಫ್ಟರ್ ಮೀ. ನೀವು ಹೇಳಬೇಕು, ಬಾಯಿಂದ ಹೇಳಬೇಕು. ಅದರ ಪ್ರಭಾವ ಆಗ್ಲೇ ಅದರ ಲಾಭ ಸಿಗುವಂಥದ್ದು. ಯಾಕಂದ್ರೆ ನಮ್ಮ ಆ, ಏನೋ ಸುಪ್ತ ಮನಸ್ಸಿಗೆ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ರೀಇನ್ಫೋರ್ಸ್ಮೆಂಟ್ ತರ ಆಗುತ್ತೆ ನಮ್ಮ ಬಗ್ಗೆ ನಾವು ಅಫರ್ಮ್ ಮಾಡಿದಾಗ, ಪಾಸಿಟಿವ್ ಆಗಿ ಹೇಳಿದಾಗ. ರೆಡಿ 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಕಂಗ್ರಾಚುಲೇಷನ್ಸ್, ವೆರಿ ಗುಡ್ ವೆರಿ ಗುಡ್, ಎಕ್ಸಲೆಂಟ್. ಈಗ 3 ಘೋಷಣೆ ಅಪರಿಮಿತ, ನಂತರ ಮೆಡಿಟೇಷನ್. ರೆಡಿ ಸ್ಟಡಿ 1 2 3 ಗೋ. 1 2 3. ನಾನು ಅಪರಿಮಿತ, ನಾನು ಅಪರಿಮಿತ, ನಾನು ಅಪರಿಮಿತ. ಎಸ್, ನಾನು ನೀವು ಎಲ್ಲರೂ ಅಪರಿಮಿತರೇ. ಸಮಾನವಾದಂತಹ ಮನಸ್ಥಿತಿನ ಒಂದು ತಮ್ಮ ಜೀವನದ ಗುರಿಗಳನ್ನು ಸಾಧಿಸಕ್ಕೆ ಹೊರಟಿರುವಂತಹ ಸಾಧಕರು. ಕಂಗ್ರಾಚುಲೇಷನ್ಸ್. ರೆಡಿ ಸ್ಟಡಿ 1 2 3. ಸಿಟ್ ಇನ್ ಎ ಕಂಫರ್ಟಬಲ್ ಪೊಸಿಷನ್. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ ಮತ್ತು ನಿಮ್ಮ ಗಮನ, ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಉಸಿರು ದೀರ್ಘವಾಗಿಯೂ ನಿಧಾನವಾಗಿಯೂ ಆಡಿ. ಈಗ ಯಾರಿಂದ ಹೊರಗಡೆ ಬರೋ ಸಮಯ. ನಿಧಾನವಾಗಿ ಕೈಗಳನ್ನು ಪರಸ್ಪರ ಉಜ್ಜಿಕೊಂಡು ಅದನ್ನು ಬರೋ ಶಾಖವನ್ನು ಹಾಕೊಂಡು ಉಜ್ಜಿಕೊಂಡು ಕೋಣೆಗಳಿಂದ ತೆಗೆಯುತ್ತ ಹಸ್ತಗಳನ್ನು ಗಮನಿಸಿ ನಮಸ್ಕಾರ ಅಂತ ನಮಸ್ಕಾರ ಸ್ಥಿತಿಯಲ್ಲಿ ಯಾರಿಂದ ಹೊರಗಡೆ ಬನ್ನಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಶುಭವಾಗಲಿ. ಮತ್ತು ಈ ಒಂದು ಸೆಷನ್ಗೆ ಜಾಯ್ನ್ ಆಗಿದ್ದಕ್ಕೆ ಅಂತ ಧನ್ಯವಾದಗಳು. ಸೊ ಈ ದಿನ ನಿಮ್ಮ ಒಂದು ಯಶಸ್ಸಿನ ಒಂದು ದಿನ ಆಗಲಿ, ಮತ್ತು ಈ ಚಟುವಟಿಕೆಯನ್ನು ಖಂಡಿತ ಮಾಡಿ.
ಮತ್ತೆ ಫೇಸ್ಬುಕ್ ಅಲ್ಲಿ ಹಾಕಿ ಈ ಚಾಲೆಂಜ್ ಇದೊಂದು ಚಾಲೆಂಜ್, ಇದನ್ನು ನೀವು ಸ್ವೀಕರಿಸಿದ್ದೀರಾ, ಇವತ್ತನ್ನು ಮಾಡಿ ಇವತ್ತಿಂದ ಅದನ್ನು ಅಳವಡಿಸ್ಕೊಳ್ಳಿ ಮತ್ತು ಲಾಭಗಳನ್ನ